ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಇಂಗ್ಲಿಷನ್ನು ಓದಲಿಕ್ಕೆ ಬರೋದಿಲ್ವಾ? ಇಂಗ್ಲಿಷ್ ABCD ಇಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ. ABCDನೂ ಬರೋದಿಲ್ವಾ? ನಿಮಗೆ ಇಂಗ್ಲಿಷನ್ನು ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನನ ಅಳವಡಿಸ್ಕೋಬೇಕು. ಹೇಗೆ, ಯಾರು ಹೇಳ್ಕೊಡ್ತಾರೆ ಅದನ್ನು ಅಂತ ನೀವು ಇಷ್ಟು ದಿನ ತುಂಬ ಓದಾಡ್ತಿದ್ರಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ABCDನ ಹೇಗೆ ಓದಬೇಕು ಮತ್ತು ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಸೀರೀಸ್ ಬಂದು ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ. ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವಿಡಿಯೋಸ್ನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ. ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು, ನೀವು ಇಂಗ್ಲಿಷ್ನ ಸಿಂಪಲ್ ಆಗಿ ಕಲಿಬಹುದು. ಓಕೆ, ಸೊ ಹಾಗಾದರೆ ಸ್ನೇಹಿತರೆ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಹಾಗಾದರೆ ವಿಡಿಯೋ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು. ನೋಡಿ, ಸೈಲೆಂಟ್ ಎಚ್ ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ ಅಂತ ನೋಡೋಣ. ಈಗ ಇಲ್ಲಿ ನೋಡಿ, ಸೈಕಿಕ್, ಇದು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಯಾಕೆಂದರೆ ಇದು ಎಚ್ ಸೈಲೆಂಟ್ ಆಗುತ್ತಾ ಇಲ್ವಾ ಅನ್ನೋದು ನಾವು ಡಿಸೈಡ್ ಮಾಡಬೇಕು. ಓಕೆ, ಸೊ ಇಲ್ಲಿ ಎಚ್ ಸೈಲೆಂಟ್ ಆಗುತ್ತಾ ಇಲ್ವಾ, ಇದ್ರ ಪ್ರಕಾರ ನಾನು ಮೊದಲು ನಿಮಗೆ ಏನು ಹೇಳಿದ್ದು, CH ಅಂತ ಬಂದಾಗ ಅದಕ್ಕೆ ಎರಡು ಸೌಂಡ್ ಇರುತ್ತೆ, ಒಂದು ಕ್, ಇನ್ನೊಂದು ಚ. ಓಕೆ, ಸೊ ಇಲ್ಲಿ ಚ ಅಂತ ಹೇಳಂಗಿಲ್ಲ, ಇಲ್ಲಿ ಕ ಅಂತ ಹೇಳಬೇಕು. ಕ ಅಂತ ಹೇಳಿದಾಗ ಎಚ್ ಸೈಲೆಂಟ್ ಆದಂಗೆ ಅನಿಸುತ್ತೆ, ಬಟ್ ಎಚ್ ಆ್ಯಕ್ಚುಲಿ ಸೈಲೆಂಟ್ ಅಲ್ಲ. ಓಕೆ, ಅಂದರೆ ಇಲ್ಲಿ CHದ್ದು ಸೌಂಡ್ ಬಂದು ಕ ಅಂತ ನಾವು ಹೇಳಬೇಕು, ಸೈಕಿಕ್. ಅದು ಅಲ್ಲದೆ ಇಲ್ಲಿ P ಸೈಲೆಂಟ್ ಆಗುತ್ತೆ. ಸೊ P ಸೈಲೆಂಟ್ ಆಗುತ್ತೆ, ಅದನ್ನು ಬಿಟ್ಬಿಡಿ, ಈಗ ಆ P ಆಮೇಲೆ ನೋಡೋಣ. ಸೊ ಇಲ್ಲಿ ಎಚ್ಚನ್ನು ಸೈಲೆಂಟ್ ಮಾಡಿದಾಗ CIC ಅಂತ ಬರುತ್ತೆ. ಓಕೆ, CIC ಅಂತ ಬರುತ್ತೆ. ಅದು ಅಷ್ಟು ಸೂಟ್ ಆಗಲ್ಲ, ಬಟ್ ಸ್ಟಿಲ್ ಸೊ ಈ ವರ್ಡನ್ನು ಕನ್ಫ್ಯೂಷನಲ್ಲಿರೋದ್ರಿಂದ ಸೊ ಇಲ್ಲಿ ಎಚ್ ಸೈಲೆಂಟ್ ಆಗುತ್ತಲ್ಲ ಅಂತ ನಾವು ಅದನ್ನು ಹೇಳೋಕ್ಕಾಗಲ್ಲ. ಎಚ್ ಸೈಲೆಂಟ್ ಆಗಲ್ಲ, ಹೆಚ್ಚು CH ಸೌಂಡು ತೊಗೊಳುತ್ತೆ. ಓಕೆ, ಹಾಂ, ಅದಕ್ಕೋಸ್ಕರ ನಾನು ಅದು ಕ್ಲಾರಿಫೈ ಮಾಡೋಕ್ಕೆ ನಾನು ಈ ವರ್ಡ್ನ ತೊಗೊಂಡೆ, ಸರಿನಾ? ಸೊ ಇದು ಬಿಟ್ಬಿಡಿ, ಈ ವರ್ಡ್ನ ಬಿಟ್ಬಿಡಿ, ಸೈಕಿಕ್ ಅಂತ ಹೇಳಬೇಕು. ಅಲ್ಲಿ Pನೂ ಸೈಲೆಂಟ್ ಆಗಿರುತ್ತೆ, CH ಸೌಂಡ್ ಬಂದು ನಾವು ಕ್ ಅಂತ ಹೇಳಬೇಕು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಎಚ್ ಸೈಲೆಂಟ್, ಇಲ್ಲಿ ಇದು. ಓಕೆ, ಇಲ್ಲಿ RH ಅಂತಿದೆ, RH. ಓಕೆ, ಸೊ RH ಅಂತ ಬಂದಾಗ ಇಲ್ಲಿ ಎಚ್ ಸೈಲೆಂಟ್ ಆಗಿರುತ್ತೆ. ಈ ಎಚ್ಚನ್ನ ನಾವು ಹೇಳಂಗಿಲ್ಲ. ಓಕೆ, R ಸೈಲೆಂಟ್ ಮಾಡಬೇಕು, ಎಚ್ ಸೈಲೆಂಟ್ ಮಾಡಬೇಕು. ಈ R ಮತ್ತು Y ಅದು ಮಾತ್ರ ಸೌಂಡ್ ಆಗುತ್ತೆ. ವಿಚ್ ಮೀನ್ಸ್ ಇಲ್ಲಿ R ಮತ್ತು Y ತಗೊಂಡಾಗ ರಿ ದಮ್, ರಿದಮ್ ಅಂದರೆ ತಾಳ, ರಿದಮ್. ಸೊ ರಿದಮ್. ಓಕೆ, ನೆಕ್ಸ್ಟ್ ಇಲ್ಲೂ ಸಹ ಹಾಗೇನೆ ನೋಡಿ, ಈ ಎಚ್ ನಾವು ಇದೇ ಥರ ಇಲ್ಲಿ C ಸೈಲೆಂಟ್ ಮಾಡ್ತಾ ಹೋದಾಗ ಇಲ್ಲಿ H. ಓಕೆ, ಹಾಂ, ಸೊ ಇಲ್ಲೆಲ್ಲ ಸೈಲೆಂಟ್ ಮಾಡಿ, ಇಲ್ಲೂ ಅಷ್ಟೇ H. ಇದನ್ನು ಸ್ಕೀಮ್. ಸೊ ಇದು ಇದೇ ಥರ ಬರುತ್ತೆ, ಇಲ್ಲಿ ಹೆಂಗೆ ಬರುತ್ತೆ ಅದೇ ಥರ, ಬಟ್ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ CH ಸೌಂಡ್ ಏನಾಗುತ್ತೆ, ಕ್ ಆಗುತ್ತೆ. ವಿಚ್ ಮೀನ್ಸ್ ಸ್ಕೀಮ್. ಇದು ಸ್ಕೂಲ್, ಇದು ಸ್ಟಮಕ್, ಇದು ಟೆಕ್. ಎಸ್, CH CH ಇಲ್ಲಿ ಕಾ ಆಗುತ್ತೆ.
ಹೌದು ಚಾ ಆಗುತ್ತೆ, ಇಲ್ಲಿ ಕಾ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲಿ ಕಾ ಆಗುತ್ತೆ ಅಲ್ಲಿ ಕಾ ಅಂತಲೇ ಹೇಳಬೇಕು. ಓಕೆ, ಇಲ್ಲ ಅದು ವರ್ಡ್ಸ್ ಕೊಡ್ತೀನಿ, ಅದು ವರ್ಡ್ಸ್ ಬರುತ್ತೆ ನಿಮಗೆ. ನೆಕ್ಸ್ಟ್ ವರ್ಡ್ಸ್ ಬರುತ್ತೆ, ಸಿ ಎಚ್ ಕಾ ಎಲ್ ಬರುತ್ತೆ, ಸಿ ಎಚ್ ಚಾ ಎಲ್ ಬರುತ್ತೆ ಅಂತ ನೆಕ್ಸ್ಟ್ ವರ್ಡ್ಸ್ ಕೊಡ್ತೀವಿ. ಅದು ಸಪ್ರೇಟ್ ಆಗಿದೆ ಪಾಠ, ಡೋಂಟ್ ವರಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಎಚ್ ಸೈಲೆಂಟ್ ಮಾಡಿ, ಎಚ್ ಎಚ್ ಎಚ್. ಸೊ ಇಲ್ಲಿ ಇದನ್ನು ವಾಟ್ ಅಂತ ಹೇಳಬೇಕು. WHAT ನಿಮಗೆ ಆಲ್ರೆಡಿ ವಾಟ್ ಅಂತ ಗೊತ್ತು, ಬೇಕೆಂದರೆ ನಾನು ಸೈಟ್ ವರ್ಡ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ, ರೈಟ್? ಸೊ ವಾಟ್, ಇದು ವೆನ್, ಇದು ವೇರ್, ಇದು ವೆದರ್, ವೆದರ್, ಇದು ವಿಚ್, ವೈಲ್. ಎಲ್ಲ ಇಲ್ಲಿ ಹೆಚ್ಚು ಸೈಲೆಂಟ್ ಆಗಿರುತ್ತೆ, ನಾವು ಪ್ರೊನೌನ್ಸ್ ಮಾಡಲ್ಲ. ಹೆಚ್ಚು ಹಾಕಬೇಕು ಅಂದರೆ ಹಾಕಾರ ಹಾಕಬೇಕಾಗುತ್ತೆ, ಅದು ಕಷ್ಟ ಆಗುತ್ತೆ, ರೈಟ್? ಹಾಗಾಗಿ ಅದನ್ನು ಸೈಲೆಂಟ್ ಮಾಡಿದ್ವಿ. ಅದೇ ಥರ ಇಲ್ಲೂ ಅಷ್ಟೇ, ವೈಟ್, ಇದು ವೈ, ಇದು ಇಲ್ಲೂ ಹೆಚ್ಚು ಸೈಲೆಂಟ್ ಆಗಿರುತ್ತೆ. ಇದನ್ನು ಅವರ್, ಅವರ್, 1 hour, 2 hour, 1 hour, 2 hour ಅಂತ ನಾವು ಹೇಳ್ತೀವಲ್ಲ, ಅವರ್. ಸೊ ಇಲ್ಲೂ ಹೆಚ್ಚು ಸೈಲೆಂಟ್ ಆಗುತ್ತೆ, ಆನೆಸ್ಟ್, ಆನೆಸ್ಟ್. ಹಾಗೆ ಆನರ್, ಆನರ್, ಆನರ್. ಹಾಗೆ ಇದು ಆನರೇಬಲ್, ಆನರೇಬಲ್, ಆನರ್, ಆನರೇಬಲ್, ಆನರಬಲ್. ಓಕೆ, ಸೊ ಇದು ವೈಟ್, ವೈ, ಅವರ್, ಆನೆಸ್ಟ್, ಆನರ್, ಆನರಬಲ್. ಇದು ವಾಟ್, ವೆನ್, ವೇರ್, ವೆದರ್, ವಿಚ್, ವೈಲ್. ಇಲ್ಲಿ ಈ ಸೈಕಿಕ್ ವರ್ಡ್ ಬಿಟ್ಬಿಡಿ. ರಿದಮ್, ಈ ಸ್ಕೀಮಲ್ಲೂ ಇದು ಇದೇ ಥರನೇ ಬರುತ್ತೆ. ಸ್ಕೂಲ್, ಸ್ಕೀಮ್, ಸ್ಟಮಕ್, ಟೆಕ್. ಸೊ ಇಲ್ಲಿ ಟಿ ಸಿ ಮಾತ್ರ ನಾವು ತೊಗೊಬೇಕು. ಇಲ್ಲಿ ಹೆಚ್ಚು ತೊಗೊಂಡ್ರೂ ಅದನ್ನು ನಾವು ಕ ಅಂತ ಹೇಳಬೇಕು, ಟೆಕ್. ಓಕೆ, ರೈಟ್. ಒಂದು ಫೋಟೋ ಹಾಕ್ಬಿಡ್ತೀನಿ. ಡಿಕ್ಟೇಷನ್ ವರ್ಡ್ಸ್ ಕರೆಕ್ಟಾಗಿ ಬರೆದಿದ್ದೀರಾ? ಮಿಸ್ಟೇಕ್ ಆಗಿರೋದು ಯಾರಾದರೂ ಬರೆದು ಹಾಕಿ ಅಂತ ಹೇಳಿದೆ, ಬರೆದು ಹಾಕಿದ್ದೀರಾ? ಯಾರೂ ಹಾಕಿಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಹಾಂ, ಇದು ಸೈಕ್ಯಾಟ್ರಿಸ್ಟ್ ಮುಂದೆ ಸರ್ ಪಿ ಬರುತ್ತಲ್ರಿ? ಅದು ಪಿ ಸೈಲೆಂಟ್ ವರ್ಡ್ಸಲ್ಲಿ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಪಿ ಸೈಲೆಂಟ್ ಅಂತಲೇ ಇದೆ. ಇಲ್ಲೇ ತೋರಿಸ್ತೀನಿ ಬೇಕಾದರೆ. ಇದು ಯಾವುದು? KLOP. ಇಲ್ಲಿ ಬರುತ್ತೆ ನೋಡಿ, ಸೈಕ್ಯಾಟ್ರಿಸ್ಟ್, ಸೈಕಿಕ್, ಸೈಕೋ, ಸೈಕಾಲಜಿ, ಸೈಕಾಲಜಿಸ್ಟ್, ಸೈಕೋಥೆರಪಿ, ಸೈಕಾಟಿಕ್, ಇವೆಲ್ಲ ಪಿ ಸೈಲೆಂಟ್ ಬರೋದು. ಓಕೆ, ಹಾಂ. ಈಗ GH ಎರಡೂ ಸೈಲೆಂಟ್ ಆಗುತ್ತೆ. ಜಿ ಮತ್ತು ಎಚ್ ಎರಡೂ ಸೈಲೆಂಟ್ ಆಗುತ್ತೆ. ಇದು ಆಲ್ರೆಡಿ ನಿಮಗೆ ಗೊತ್ತು. ಹಾಂ, ಈಗ ನೀವು ಹೇಳ್ಕೊಟ್ರಲ್ಲ ಸರ್, ಈ ವರ್ಡ್ ಅಷ್ಟೇ ಸೈಲೆಂಟ್ ಆಗುತ್ತೆ, ಮತ್ತೆ ಇಲ್ಲಿ ಬೇರೆ ಕಡೆನೂ ಸೈಲೆಂಟ್ ಆಗುತ್ತೆ ಅಂತ? ಇಲ್ಲ, ಆಲ್ಮೋಸ್ಟ್ ನಾನು ಎಲ್ಲ ನೋಡಿ ಎಲ್ಲ ವರ್ಡ್ಸನ್ನು ಸರ್ಚ್ ಮಾಡಿ ಆಲ್ಮೋಸ್ಟ್ ನಿಮಗೆ ಒಂದು 100ರಲ್ಲಿ 90 ಪದಗಳು, 90-95 ಪದಗಳು. ಓಕೆ, ಇನ್ನು 5 ಪದಗಳು ಆ ಕಡೆ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಈಗ ಜಾಸ್ತಿ ಯೂಸ್ ಆಗೋದಿಲ್ಲ, ತುಂಬ ಸೈಲೆಂಟ್ ವರ್ಡ್ಸು. ನಾನು ಕೊಟ್ಟಿರೋ ವರ್ಡ್ಸ್ ನಿಮಗೆ ಪದೇ ಬರ್ತಾ ಇರುತ್ತೆ. ಇನ್ನೂ ವರ್ಡ್ಸ್ ಬರ್ಬೋದು, ಬಟ್ ಅದು ಜಾಸ್ತಿ ಬರೋದಿಲ್ಲ. ಓಕೆ, ಸ್ವಲ್ಪ ಕಡಿಮೆ ಬರುತ್ತೆ ಕಾಮನ್ ಆಗಿ. ಓಕೆ, ಆಲ್ರೈಟ್. ಆಲ್ಮೋಸ್ಟ್ ನಾನು 95% ಎಲ್ಲ ವರ್ಡ್ಸು ಕವರ್ ಮಾಡಿದ್ದೀನಿ. ನಾನು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಎಲ್ಲದರಲ್ಲೂ ಸರ್ಚ್ ಮಾಡಿ ನಿಮಗೆ 95% ಕವರ್ ಮಾಡಿದ್ದೀನಿ. 100% ನಾನು ಹೇಳಲಿಕ್ಕಾಗಲ್ಲ, ಯಾಕೆಂದರೆ ನನಗೆ ಇಷ್ಟು ಇಂಗ್ಲೀಷ್ 100% ಗೊತ್ತಿಲ್ಲ ಅಲ್ವಾ? 100% ಯಾರಿಗೂ ಗೊತ್ತಿಲ್ಲ, ರೈಟ್? ಓಕೆ, ನಾವು ಈಗ
ನಾವು ವಿಲ್ ಸಿ ಸೈಲೆಂಟ್ GH. GH ಎಲ್ಲಿ ಸೈಲೆಂಟ್ ಆಗುತ್ತೆ, GH ಎಲ್ಲಿ ಸೈಲೆಂಟ್ ಆಗುತ್ತೆ ಅಂತ ನೋಡೋಣ. GH ನಿಮಗೆ ಗೊತ್ತು, ಆಲ್ಮೋಸ್ಟ್ ನಿಮಗೆ ಗೊತ್ತು, ಈ ವರ್ಡ್ಸ್ ಎಲ್ಲ ನಿಮಗೆ ಗೊತ್ತು. ಇದೆಲ್ಲ ಬರುತ್ತೆ ನಿಮಗೆ OUGH, ಫೋನೋಗ್ರಾಮ್ಸ್ OUGH ಅಲ್ಲಿ ನಾನು ಹೇಳಿದ್ದೆ ನಿಮಗೆ. OUGH ಅಲ್ಲಿ ಥಾಟ್, ಬಾಟ್, ಬ್ರಾಟ್, ಥ್ರೂ, ಥರ, ಬರ, ಡಾಟರ್, ಲೈಕ್ ಅಲ್ಲ ಇದಲ್ಲ, ಇದೆಲ್ಲ ನಾನು ನಿಮಗೆ ಹೇಳಿದ್ದೆ. ಓಕೆ, ಸೊ ಸೈಲೆಂಟ್ ಆಗುತ್ತೆ. ಬಟ್ ಕೆಲವು ಕಡೆ ನಿಮಗೆ ಇನಫ್, ಲಾಫ್ ಅಲ್ಲ, ಇನಫ್, ಟಫ್, ರಫ್, ಇದರಲ್ಲಿ GH ಸೈಲೆಂಟ್ ಆಗಲ್ಲ, ಅದು GH ಸೌಂಡು F ಅಂತ ಬರುತ್ತೆ. ಅದಕ್ಕೆ ನಾನು ಆ ವರ್ಡ್ಸನ್ನ ಇಲ್ಲಿ ತೊಗೊಂಡಿಲ್ಲ. ಓಕೆ, ಅದು ಆಲ್ರೆಡಿ ನಿಮಗೆ ಗೊತ್ತು, ರೈಟ್. ಓಕೆ, ಇಲ್ಲಿ ಥಾಟಲ್ಲಿ ನೋಡಿ, ಥಾಟಲ್ಲಿ ನಾವು ಆ್ಯಕ್ಚುಲಿ UGH ಸೈಲೆಂಟ್ ಆಗಿರುತ್ತೆ ಅಲ್ವಾ. ಸೊ ಇದು ನಾವು ಫೋನೋಗ್ರಾಮ್ಸಲ್ಲಿ ಕಲ್ತಿದ್ದೀವಿ. ಸೊ ಇದು ನಾವು THO, EH ಸೈಲೆಂಟ್ ಆಗಲ್ಲ, ಇದು ಸೈಲೆಂಟ್ ಆಗಲ್ಲ, ಇದು ಮಾತ್ರ ಸೈಲೆಂಟ್ ಆಗುತ್ತೆ. ವಿಚ್ ಮೀನ್ಸ್ ಇಲ್ಲಿ ನಾನು GH ಹೇಳ್ತಾ ಇರೋದು. ಸೊ GH ಇಲ್ಲಿ ಇಲ್ಲ. ಸೊ THOT ಅದನ್ನು ನಾವೇನು ಹೇಳಬೇಕು, ಥಾಟ್. ಬರಿಬೇಕಾದ್ರೆ ನೀವು OUGH ಅಂತಲೇ ಬರಿಬೇಕು, ಇಲ್ಲಾಂದ್ರೆ ಅದ್ರ ಮೀನಿಂಗ್ ಬರೋದಿಲ್ಲ. ಹಾಗೆ ಇಲ್ಲಿ ನೋಡಿ UGH ಸೈಲೆಂಟ್ ಆಗಿರುತ್ತೆ. BOT, ಬಾಟ್, ಬಾಟ್. ಹಾಗೆ ಇದು ತೆಗಿಬೇಕು, ಬ್ರಾಟ್, ಬ್ರಾಟ್. ಇದು UGH ಬೇಡ, ಬರೀ GH ಮಾತ್ರ ಸೈಲೆಂಟ್ ಮಾಡೋದು ನಾವು. ಓಕೆ, ಥ್ರೂ, ಇದು ಆಲ್ರೆಡಿ ಗೊತ್ತು ನಿಮಗೆ ವರ್ಡು. ಇದು ಥರ. ಸೊ ಲೆಟ್ಸ್ GH, ಥರ, ಬರ. ಹಾಗೆ ಇದು ರ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ GH ಸೈಲೆಂಟ್, GH ಇಲ್ಲ. H ಮಾತ್ರ ಮಾಡಿದ್ದೀನ. ಓಕೆ, ಸೊ GH. ಓಕೆ, ಸೊ ಇದೇನಾಗುತ್ತೆ, ಡಾಟರ್. ಸೊ GH ಹಾಕಿದ್ರೆ G ಅಂತ ನೀವು ಪ್ರೊನೌನ್ಸ್ ಮಾಡಿದ್ರೆ ಗ ಬರಬೇಕಲ್ವಾ. ಡಾಟರ್. ಇದೇನಾಗುತ್ತೆ, ಲೈಟ್. ಗಮನಿಸಿ, ನೀವು ಬರಿಬೇಕಾದ್ರೆ ಬರಿಬೇಕು, ಹಾಗೆ ಬರಿಬೇಕು. ಸೈಲೆಂಟ್ ಲೆಟ್ರು ಹೇಳಲಿಕ್ಕೆ ಮಾತ್ರ, ಬರೀಲಿಕ್ಕೆ ನೀವು ಲೈಟ್ ಅಂತಲೇ LIGHT ಅಂತಲೇ ಬರಿಬೇಕು. ಲೈಟ್ ಬದಲು ನೀವು ಸೈಲೆಂಟ್ ಮಾಡಬೇಕು, ಸುಮ್ಮನೆ ಏನಕ್ಕೆ ಹಾಕಬೇಕು ಅಂತ ಹೇಳಿದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ. ಅದು ಮೀನಿಂಗ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ, ಲೈಟ್ GH ಹಾಕಿದ್ರೆ ಬೆಳಕು, ಲಿಟ್ ಅಂದರೆ ಹೊತ್ತಿಸಿದ. ಈಗ ನಾವು ಬೆಂಕಿ ಕಡ್ಡಿ ಗೀರ್ಬಿಟ್ಟು ದೀಪನ ಹಚ್ತೀವಿ. ಸೊ ಐ ಲಿಟ್ ದ ಲ್ಯಾಂಪ್, ನಾನು ಲ್ಯಾಂಪನ್ನು ಹಚ್ಚಿದೆ ಅನ್ನೋ ಪದಕ್ಕೆ ಲಿಟ್ ಅಂತ ಬರುತ್ತೆ ಮೀನಿಂಗ್. ಲೈಟ್ ಅಂದರೆ ಬೆಳಕು ಮತ್ತು ಹಚ್ಚಿದೆ, ಎರಡು ಬೇರೆ ಬೇರೆ ಪದಗಳು. ಬಟ್ ಮೀನಿಂಗ್ ಏನಾಗುತ್ತೆ, ನೀವು ಹಾಕೋ ಸೈಲೆಂಟ್ ವರ್ಡ್ ಹಾಕಿದ್ರೆ ಮಾತ್ರ ಇದು ಮೀನಿಂಗ್ ಚೇಂಜ್ ಆಗುತ್ತೆ. GH ಹಾಕಿದ್ರೆ ಬೆಳಕು ಅಂತಲೇ, LIT ಹಾಕಿದ್ರೆ ನಾನು ಹಚ್ಚಿದೆ, ಐ ಲಿಟ್ ಫೈರ್, ನಾನು ಬೆಂಕಿ ಹಚ್ಚಿದೆ, ಲೈಟ್ ಫೈರ್ ಅಲ್ಲ. ಓಕೆ, ಅದಕ್ಕೋಸ್ಕರ ಸೈಲೆಂಟ್ ವರ್ಡ್ಸ್ ಇರೋದು. ಇದು ಮೈಟ್, ಇದು ಬರೀ SI ಉಳ್ಕೊಂಡಿದೆ. ಸೊ ಇದನ್ನು ನಾವು ಸೈ ಅಂತ ಹೇಳಬೇಕು. GH ಇರೋದ್ರಿಂದ ಸೈ, ಇಲ್ಲಾಂದರೆ ಬರೀ ಸಿ ಆಗುತ್ತೆ. ರೈಟ್. ಈಗ ಇಲ್ಲಿ ನಾವು ರೈಟ್, ಅಲ್ಲಿ GH ಯಾಕೆ ಹಾಕ್ತೀವಿ, ಒಂದು ವೇಳೆ ನೀವು GH ಹಾಕಲಿಲ್ಲ, ಬರೀ ಹೀಗೆ ಬರೀತೀರಿ ಅಂತ ಇಟ್ಕೊಳ್ಳಿ, RIT ರೈಟ್ ಆಗಲ್ಲ, RIT ರಿಟ್ ಆಗುತ್ತೆ. ರಿಟ್ ಅಂದರೆ ರಿಟ್ ಅರ್ಜಿ ಸಲ್ಲಿಸೋದು, ರಿಟ್ ಅರ್ಜಿ ಕೇಳಿದ್ದೀರಾ, ರಿಟ್ ಅರ್ಜಿ ಸಲ್ಲಿಸೋದು. ಸೊ ಆ ಮೀನಿಂಗ್ ಆಗುತ್ತೆ. ಅದಕ್ಕೋಸ್ಕರ GH ನಾವು ಹಾಕಲೇಬೇಕು. ಓಕೆ, ನಾವು ಹಾಗೆ ಇಲ್ಲಿ GH ತೆಗೀರಿ. ಇಲ್ಲ ಸರ್ ನಾನು GH ಹಾಕಲ್ಲ, ಹೆಂಗೂ ಸೈಲೆಂಟ್ ಇದೆಯಲ್ಲ, ಏನಕ್ಕೆ ಹಾಕಬೇಕು ಅಂದರೆ, ನೀವು ಫಿಟ್ ಅಂತ ಇದು ಹಾಕಿದ್ರೆ ಇದು ಫಿಟ್ ಆಗುತ್ತೆ, ಅದು ಫಿಟ್ ಆಗುತ್ತೆ, ಫೈಟ್ ಆಗಲ್ಲ. ಫೈಟ್ ಆಗಬೇಕು ಅಂದರೆ ನೀವು GH ಹಾಕಲೇಬೇಕು. ಫೈಟ್. ಹಾಗೆ ಇದು ಫಾಟ್. ಟೈಟ್. ನೋಡಿ ಇಲ್ಲೂ ಅಷ್ಟೇ, ಇದನ್ನು ನೀವು GH ಹಾಕಲಿಲ್ಲ ಅಂದರೆ ಟಿಟ್ ಆಗುತ್ತೆ.
ಜಿ ಎಚ್ ಇರೋದ್ರಿಂದ ಅದು ಟೈಟ್. ಓಕೆ, 8 ಇದು ಬ್ರೈಟ್. ಓಕೆ, ಹಾಗೆ ಇದು ಫ್ರೈಟ್, ಹೈಟ್, HEIGHT ಹೈಟ್ ಬರಬೇಕು, ಸ್ಪೆಲ್ಲಿಂಗ್ EI ಆ ಕಡೆ. ಹೈ, ನೈಟ್, ಇದರಲ್ಲೂ ಇದು ನೈಟೇ, ಕೆ ಸೈಲೆಂಟ್ ಆಗಿರುತ್ತೆ ಇಲ್ಲಿ. ನೈಟ್, ಇದು ನೋಡಿ ನೇಯ್ಬರ್, ಸೊ ಇಲ್ಲಿ ಜಿ ಎಚ್ ಸೈಲೆಂಟ್ ಆಗಿರುತ್ತೆ. ನೇಯ್ಬರ್. ಓಕೆ, ಸೊ ಇದು ಜಿ ಎಚ್ ಮಾತ್ರ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಒಂದು, ಇದರಲ್ಲಿ ಕೇನು ಸೈಲೆಂಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಥಾಟ್, ಓಕೆ, ಥಾಟ್, ಬಾಟ್, ಬ್ರಾಟ್, ಥ್ರೂ, ಥರ, ಆಮೇಲೆ ಬರ, ಡಾಟರ್, ಲೈಟ್, ಮೈಟ್, ಸೈ, ರೈಟ್, ಫೈಟ್, ಫಾಟ್, ಟೈಟ್, 8, ಬ್ರೈಟ್, ಆಮೇಲೆ ಫ್ರೈಟ್, ಹೈಟ್, ಹೈ, ನೈಟ್, ನೇಬರ್. ಓಕೆ, ಸೊ ಈ ವರ್ಡ್ಸಲ್ಲಿ ಜಿ ಎಚ್ ಸೈಲೆಂಟ್ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ಜಿ ಎಚ್ ಎಲ್ಲೇ ಬರಲಿ ಸೈಲೆಂಟ್ ಆಗುತ್ತೆ ಅದು. ಓಕೆ, ಸೊ ಜಿ ಎಚಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ, ಇದ್ದರೆ ನಿಮಗೆ ಇನ್ನೂ ಬೇರೆ ವರ್ಡ್ಸ್ ಬಂದ್ರೂ ಅದು ಜಿ ಎಚ್ ಸೈಲೆಂಟೇನೆ, ಎಕ್ಸೆಪ್ಟ್ ಲಾಸ್ಟಿಗೆ ಬಂದರೆ ಸೈಲೆಂಟ್ ಆಗುತ್ತೆ. ಅಂದರೆ ಇಲ್ಲೆಲ್ಲ ಲಾಸ್ಟಲ್ಲಿದೆ ನೋಡಿ, ಜಿ ಎಚ್ ಟಿ ಇದರಲ್ಲಿ ಮಾತ್ರ ನಿಮಗೆ ಮಧ್ಯದಲ್ಲಿದೆ. ಸ್ಟಾರ್ಟಿಂಗ್ ಆಯಿತು ಅಂದರೆ ಜಿ ಎಚ್ ಸ್ಟಾರ್ಟ್ ಆಯಿತು ಅಂದರೆ ಸ್ಟಾರ್ಟ್ ಆಗೋದು ಭಾಳ ಕಡಿಮೆ, ನಿಮಗೆ ಗಾಸ್ಟ್, ಘೋಸ್ಟ್, ಸೊ ಇದನ್ನೆಲ್ಲ ಹೇಳಬೇಕಾಗುತ್ತೆ. ಘೋಸ್ಟ್, ಘಾಸ್ಟ್, ಘೋಸ್ಟ್, ಘಾಸ್ಟ್ಲಿ, ಅದು ಜಾಸ್ತಿ ವರ್ಡ್ಸ್ ಏನಿಲ್ಲ. ಓಕೆ, ಜಿ ಎಚ್ ಕೊನೆಯಲ್ಲಿ ಬಂತಾ, ಎಕ್ಸೆಪ್ಟ್ ಟಫ್, ರಫ್, ಇನಫ್, ಟ್ರಾಫ್, ಆಮೇಲೆ ಈ ಥರದ್ದು ಬಂತು ಅಂದರೆ ಅದು ಎಫ್ ಸೌಂಡ್ ಬರುತ್ತೆ. ಓಕೆ, ಅದು ನಾನು ನಿಮಗೆ ಫೋನೋಗ್ರಾಮ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ, ರೈಟ್? ಓಕೆ, ರೈಟ್. ಈ ವರ್ಡ್ಸನ್ನು ಜಿ ಎಚ್ ಸೈಲೆಂಟ್ ಅದು ಹೆಂಗಿದೆಯೋ ಹಾಗೆ ಹೇಳಬೇಕು. ಓಕೆ, ಪ್ರಾಕ್ಟೀಸ್ ನೀವೇ ಮಾಡ್ಕೊಳ್ಳಿದ್ದೀನ. ಇದನ್ನ ಡಿಫ್ರೆನ್ಸ್ ನಾನು ಕಳೆದ ಕ್ಲಾಸಲ್ಲಿ ಹೇಳಿದ್ದೀನಲ್ವಾ. ನೈಟ್ ಅಂದರೆ ರಾತ್ರಿ, ಈ ನೈಟ್ ಅಂದರೆ ಕುದುರೆ, ಕುದುರೆ, ಚೆಸ್ಸಲ್ಲಿ ಅಷ್ಟೇ. ಹಾಂ ಬಂದಿದೆ. ಅವರೇ ಫೋನ್ ಮಾಡಿದರು, ನಿಮ್ಮ ಸಿಸ್ಟರ್ ಫೋನ್ ಮಾಡಿದರು. ಓಕೆ, ನೆಕ್ಸ್ಟು ಯಾವುದಾಯಿತು? ಜಿ ಎಚ್ ಅಲ್ವಾ. ಜಿ ಎಚ್ ಆದಮೇಲೆ ನಿಮಗೆ ನೆಕ್ಸ್ಟ್ ಸೈಲೆಂಟ್ ಆಗೋದು ಕೆ. ಓಕೆ, ಜಿ ಎಚ್ ಐ ಸೈಲೆಂಟ್ ಆಗಲ್ಲ, ಆಮೇಲೆ ಜೆ ಸೈಲೆಂಟ್ ಆಗಲ್ಲ, ಕೆ ಸೈಲೆಂಟ್ ಆಗುತ್ತೆ. ಓಕೆ, ಜಿ ಎಚ್ ಆದಮೇಲೆ ಐ ಸೈಲೆಂಟ್ ಆಗಲ್ಲ, ಜೆ ಸೈಲೆಂಟ್ ಆಗಲ್ಲ, ಕೆ ಸೈಲೆಂಟ್ ಆಗುತ್ತೆ. ಓಕೆ, ಸೊ ಕೆ ಇದು ಆಲ್ಮೋಸ್ಟ್ ನಾನು ನಿಮಗೆ ಈ ವರ್ಡ್ಸ್ ಕೊಟ್ಟಿದ್ದೀನಿ, ನೆನಪಿದೆಯಾ? ಈ ವರ್ಡ್ಸ್ ಎಲ್ಲ ನಾನು ನಿಮಗೆ ಕೊಟ್ಟಿದ್ದೀನಿ, ನೆನಪಿದೆಯಾ? ಯಾವುದ್ರಲ್ಲಿದೆ ಈ ವರ್ಡ್ಸು ಹೇಳಿ ನೋಡೋಣ. ಪಾಠಗಳು ನಿಮಗೆ ಎಷ್ಟು ನೆನಪಿದೆ ಅಂತ ಗೊತ್ತಾಗುತ್ತೆ. ಯಾವ ಕ್ಯಾಟಗರಿಲಿ, ಯಾವ ಪಾಠದಲ್ಲಿ ನಿಮಗೆ ಈ ವರ್ಡನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, ಈ ವರ್ಡ್ಸನ್ನು. ಫೋನೋಗ್ರಾಮ್ಸಾ? ಫೋನೋಗ್ರಾಮ್ಸ್ ಅಲ್ಲ. ಯಾವುದರಲ್ಲಿ ಚೆಕ್ ಮಾಡಿ? ಅಲ್ಲ, ಚೆಕ್ ಅಲ್ಲ, ಗೆಸ್ ಮಾಡಿ.
ಸೈಟ್ ವರ್ಡ್ಸಲ್ಲಿ ಇಷ್ಟು ದೊಡ್ಡ ಪದಗಳು ಬರ್ತಾವ? ಇದು ನಿಮಗೆ ಡೈಗ್ರಾಫ್ಸಲ್ಲಿ ಕೊಟ್ಟಿದ್ದೀನಿ. ಕೆ ಮತ್ತು ಎನ್ ಬಂದಾಗ ಕೆ ಒಂದು ಅಕ್ಷರ ಇದೆ, ಎನ್ ಒಂದು ಅಕ್ಷರ ಇದೆ ಅಲ್ವಾ? ಸೊ ಹಾಗಾಗಿ ಎರಡು ಅಕ್ಷರಗಳು ಸೇರಿದಾಗ ಒಂದೇ ಸೌಂಡ್ ಬರುತ್ತೆ. ವಿಚ್ ಮೀನ್ಸ್ ಇಲ್ಲಿ ನಾವು ಕೆ ಸೈಲೆಂಟ್ ಆಗಿರುತ್ತೆ, ನೀವು ಎನ್ ಮಾತ್ರ ಹೇಳಬೇಕು. ಡೈಗ್ರಾಫ್ಸ್ ಅಂದರೆ ಯಾವುದು? PH, CH, SH, ರೈಟ್? ಎಲ್ಲ ಮರ್ತುಬಿಟ್ರಿ. ಓಕೆ, ಸೊ ಇದರಲ್ಲಿ ಕೆ ಎಲ್ಲ ಸೈಲೆಂಟ್ ಆಗಿರುತ್ತೆ ಇದರಲ್ಲಿ. ಓಕೆ, ಕೆ ಸೈಲೆಂಟ್ ವರ್ಡ್ಸಲ್ಲಿ ನಿಮಗೆ ಜಾಸ್ತಿ ಪದಗಳೇನು ಬರೋದಿಲ್ಲ. ಅದೇ ಇರೋ ಪದಗಳು ಒಂದಿಷ್ಟಿದ್ದಾವೆ, ಅದನ್ನು ಮಾಡಿದ್ರೆ. ಸೊ ಇದು ನ್ಯಾಕ್, ನೀಡ್, ನೀಲ್. ಕೆ ಎಲ್ಲ ಸೈಲೆಂಟ್ ಮಾಡ್ಕೊಳ್ಳಿ. ನ್ಯೂ, ನಿಕ್ಕರ್ಸ್, ನಾಟ್, ನಾಕ್, ನಾಬ್, knitting, night. ಸೊ ಇಲ್ಲಿ ನೋಡಿ, ಕೇನು ಸೈಲೆಂಟು, GH ಸೈಲೆಂಟು. ನೈಫ್. ಓಕೆ, ಇದು ನೋ, ನಾಲೆಡ್ಜ್, ನಕಲ್, ನೋ ಎರಡು ಕಡೆ ಬಂದಿದೆಯಾ? ಅಲ್ಲಿದೆಯಲ್ಲ, ಇಲ್ಲಿದೆ ನೋ. ನೆಲ್ಟ್, ನೀಲ್, ನೆಲ್ಟ್. ಹಾಂ, ಓಕೆ, ಎಸ್. ಸೊ ಇಲ್ಲಿ ಎಲ್ಲ ಸೈಲೆಂಟ್ ಆಗಿರುತ್ತೆ ನಿಮಗೆ. ಆಲ್ಮೋಸ್ಟ್ ಈ ವರ್ಡ್ಸನ್ನು ನಾನು ನಿಮಗೆ ಇದರಲ್ಲೇ ಕೊಟ್ಟಿದ್ದೀನಿ, ಫೋನು ಡೈಗ್ರಾಫ್ಸಲ್ಲಿ ಕೊಟ್ಟಿದ್ದೀನಿ. ಈಗ ಲೆಟ್ಸ್ ಸಿ ಎಲ್ಲಿ ಸೈಲೆಂಟ್ ಆಗುತ್ತೆ. ಓಕೆ, ಸೊ ಎಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ, ಮಂಡ್. ಇದನ್ನು ಎ ಅನ್ನೋದನ್ನು ಆ ಅಂತ ಹೇಳಬೇಕು ನಾವಿಲ್ಲಿ. ಮಂಡ್, ಎಲ್ ಸೈಲೆಂಟ್. ಆಲ್ಮಂಡ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಆ ಅಂತ ಯಾಕೆ ಬಂದಿದೆ ಅಂದರೆ ಎಲ್ಲಿರೋದ್ರಿಂದನೇ ಅದನ್ನು ನಾವು ಆ ಅಂತ ಹೇಳಬೇಕು, ಇಲ್ಲಾಂದರೆ ಆಮಂಡ್ ಅಂತ ಹೇಳಬೇಕು. ಸೊ ಅಲ್ಲಿ ಆ ಅನ್ನೋ ಸೌಂಡ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಎಲ್ ಹಾಕಿರೋದು. ಓಕೆ, ಸೊ ನೋಡಿ ಇಲ್ಲಿ ನೋಡಿ, ಇದು ಬಾಮ್. ಈಗ ಜಂಡು ಬಾಮ್, ಆಮೇಲೆ ಇನ್ನೊಂದು ಏನೋ ಬಾಮ್ ಇದೆಯಲ್ಲ, ಟೈಗರ್ ಬಾಮ್ ಅಂತ ಹೇಳ್ತೀವಿ. ಅಲ್ಲಿ ಎಲ್ಲಿದೆ? BAL. ಎಲ್ ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ, ನೀವು ಬರೀ BAM ಬರೀರಿ. BAM ಏನಾಗುತ್ತೆ? BAM ಏನಾಗುತ್ತೆ? ಬ್ಯಾಮ್. ಎಸ್, ಬ್ಯಾಮ್ ಆಗುತ್ತೆ. ಬಟ್ ಅಲ್ಲಿ ನಿಮಗೆ ಆಕಾರ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ ಹಾಕೋದು. ಅವಾಗ ಏನು ಮಾಡೋದು? ಬಾಮ್. ಓಕೆ, ಸೊ ದಿಸ್ ಈಸ್ ಬಾಮ್, ಎಲ್ ಸೈಲೆಂಟ್. ಇದು ಅಷ್ಟು ನೋಡಿ, ಬಿಹಾಫ್. ಇಲ್ಲಿ ಎಲ್ಲಿಲ್ಲ ಅಂದರೆ ಹ್ಯಾ ಆಗುತ್ತೆ. ಬಿಹಾಫ್. ಇದು ಅಷ್ಟೇ. ಕಾಫ್. ಅಲ್ಲಿ ಎಲ್ಲಿಲ್ಲ ಅಂದರೆ ಏನಾಗುತ್ತೆ? ಕ್ಯಾಫ್ ಆಗುತ್ತೆ. ಅದಕ್ಕೆ ಅದು ಕಾಫ್. ಕಾಮ್ ಅದು ಅಲ್ಲಿ ಒಂದು ವೇಳೆ ಎಲ್ಲಿಲ್ಲ ಅಂತ ಇಟ್ಕೊಳ್ಳಿ, CAM ಏನಾಗುತ್ತೆ? ಕ್ಯಾಮ್, ರೈಟ್? ಕಾಮ್. ಇದು ಚಾಕ್. CHAK. ಬರೀ CHAK ಆದರೆ ಚಾಕ್ ಆಗುತ್ತೆ. CHALK, ಚಾಕ್. ಆಕಾರ ಬರಬೇಕು, ಚಾಕ್. ಅದೇ ಅಥವಾ ಚಾಕ್ ಅಂತ ಹೇಳಿದ್ರು ಓಕೆ. ಚಾಕ್ ಪೀಸ್. ಚಾಕ್ ಅಂತಲೂ ಹೇಳೋದು, ಚಾಕ್ ಅಂತಲೂ ಹೇಳೋದು. ಇಲ್ಲಿ ನೋಡಿ, LD ಇದೆ, ಅದನ್ನು ಕುಡ್ ಅಂತ ಹೇಳಬೇಕು. ಇದು ನಿಮಗೆ ಇದರಲ್ಲೇ ಬಂದಿದೆ, ಯಾವುದು? ಸೈಟ್ ವರ್ಡ್ಸಲ್ಲೇ ಇದೆ. ಕುಡ್, ವುಡ್, ಶುಡ್. ಇಲ್ಲಿದೆ ನೋಡಿ, ಕುಡ್, ವುಡ್, ಶುಡ್. ಓಕೆ, ಸೊ ನೆಕ್ಸ್ಟ್ ಇದು ಫೋಕ್. ಎಲ್ ಸೈಲೆಂಟ್.
ಫೋಕ್. ಹಾಗೆ ಇದು ಹಾಫ್. ಹಾಫ್ ಎಲ್ಲೋ ಆಯ್ತಲ್ಲ, ಆಯ್ತು. ಕಾಫ ಹಾಫ್. ಇದು ನೋಡಿ PAM, ಬರೀ PM ಬರೆದ್ರೆ ಏನಾಗುತ್ತೆ? ಪ್ಯಾಮ್. ಪಾಮ್. PALM ಆದರೆ ಪಾಮ್. ಪಾಮ್ ಅಂದರೆ ತಾಳ, ಪಾಮ್ ಟ್ರೀ, ತಾಳೆ ಮರ, ಪಾಮ್ ಟ್ರೀ. ಅಥವಾ ಹಸ್ತಕ್ಕೆ ನಾವು ಪಾಮ್ ಅಂತ ಹೇಳ್ತೀವಿ. ಸ್ಯಾಮನ್. ಸೊ ಇಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ಎಲ್ಲಿದ್ರೂ ನಾವು ಓದು ಸ್ಯಾ ಅಂತಲೇ ಹೇಳಬೇಕು. ಸಾಮನ್ ಅಂತ ಹೇಳಲ್ಲ. ಇದೊಂದು ಎಕ್ಸೆಪ್ಷನ್. ಎಕ್ಸೆಪ್ಷನ್ ಅಂದ್ರೇನು? ಹೊರತುಪಡಿಸೋದು. ಸೊ ದಿಸ್ ಈಸ್ ಎಕ್ಸೆಪ್ಷನ್. ಇದು ಬಿಟ್ಟು ನಿಮಗೆ ಆನೆ ಬರುತ್ತೆ ಜಾಸ್ತಿ. ಸ್ಯಾಮನ್, ಇದನ್ನು ಮಾತ್ರ ಸ್ಯಾ ಅಂತ ಹೇಳಬೇಕು. ಸ್ಯಾಮನ್. ಸೊ ಇದು ಆಬ್ವಿಯಸ್ಲಿ ಶುಡ್. ಇದೇನಿದು? ಶುಡ್. ನೆಕ್ಸ್ಟ್ ಇದು STALK, ಸ್ಟಾಕ್. L is silent. ಇದು ಟಾಕ್. ವಾಕ್. ವುಡ್. ಇಲ್ಲಿ ಯೋಕ್. ಯಾಕ್ ಅಲ್ಲ, ಯೋಕ್ ಅಂತ ಹೇಳಬೇಕು ಅದನ್ನು. ಓಕೆ. ಸ್ಟಾಕ್. ಕೆ ಅಲ್ಲ, ಕ. ಸ್ಟಾಕ್. ಟಾಕ್, ವಾಕ್, ವುಡ್, ಯೋಕ್. ಓಕೆ. ಹಾಗೆ ಕುಡ್, ಫೋಕ್, ಹಾಫ್, ಪಾಮ್, ಸ್ಯಾಮನ್, ಶುಡ್. ಚಾಕ್, ಕಾಮ್, ಕಾಫ್. ಇಲ್ಲಿ ಕಾಫ್ ಅಂತ ಹೇಳ್ಬೇಡಿ. ಕಾಫ್ ಅಂತ ಹೇಳಿದ್ರೆ ಕೆಮ್ಮಾಗುತ್ತೆ. COUGH, ಅದು ಕಾಫ್. ಇದು CALF, ಕಾಫ್. ನೀವು ಸ್ವಲ್ಪ ಚೇಂಜ್ ಮಾಡಿದ್ರು ಅದ್ರ ಮೀನಿಂಗ್ ಚೇಂಜ್ ಆಗುತ್ತೆ. ಬಿಹಾಫ್, ಬಾಮ್, ಆಮಂಡ್. ಓಕೆ. ನೆಕ್ಸ್ಟ್ ನೋ, ನಾಲೆಡ್ಜ್, ನಕಲ್. ನಾದೋದು. ಆ ಪದ ನನಗೆ ಮರ್ತೇ ಹೋಗುತ್ತೆ. ಎಷ್ಟೋ ಕ್ಲಾಸಲ್ಲಿ ನಾನೇ ಕೇಳಿದ್ದೀನಿ ಸ್ಟೂಡೆಂಟ್ಸನ್ನು, ಮತ್ತೆ ನಾನು ಮರ್ತಿದ್ದೆ. ನಾದುವುದು. ನೀಡ್ ಅಂದರೆ ನಾದು. ಓಕೆ. ನೀ ಅಂದರೆ ಮಂಡಿಗೆ ನೀ ಅಂತ ಹೇಳ್ತೀವಿ. ನೀಲ್ ಅಂದರೆ ಮಂಡಿ ಊರುವುದು. ನ್ಯೂ ಅಂದರೆ ನನಗೆ ಗೊತ್ತಿತ್ತು. ನಿಕರ್ಸ್ ಅಂದರೆ ಚಡ್ಡಿಗಳಿಗೆ ನಿಕರ್ಸ್ ಅಂತ ಹೇಳ್ತಾರೆ, ಶಾರ್ಟ್ಸ್. ಓಕೆ. ಸೊ ಮೀನಿಂಗ್ ಚೇಂಜ್ ಆಗುತ್ತೆ. ನಾವು ಅಕ್ಷರ ತೆಗೆದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ. ಈಗ ಬರೀ ನಾವು ಇದು ನಾಬ್ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಕೆ ತೆಗೆದ್ರೆ ಇಲ್ಲಿ ಬರೀ ನಾವು NACK ಹಾಕಿದ್ರೆ ಅದು ಬೇರೆ ಮೀನಿಂಗ್ ಆಗುತ್ತೆ. ಓಕೆ. ಹಾಗಾಗಿ ಸೈಲೆಂಟ್ ವರ್ಡ್ಸ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಆಲ್ರೈಟ್, ಲೆಟ್ಸ್ ಸಿ. ಸೊ KL ಆಯ್ತಲ್ವಾ? ಇದ್ರದ್ದು ಒಂದು ಫೋಟೋ ಹಾಕ್ಬಿಡ್ತೀನಿ. KL. KL ಆದಮೇಲೆ ಇದು ಆಲ್ಫಾಬೆಟಲ್ಲಿ ಏನಿದೆ ನಮಗೆ? KL ಆದಮೇಲೆ ಏನಿದೆ? M. KJKLM. ಓಕೆ. ಆದರೆ M ಸೈಲೆಂಟ್ ಆಗಲ್ಲ. ಎಮ್ಮನ್ನು ಎಲ್ಲ ಪದದಲ್ಲೂ ನೀವು ಉಚ್ಚಾರಣೆ ಮಾಡಲೇಬೇಕು. M ಎಲ್ಲೂ ಸೈಲೆಂಟ್ ಆಗೋದಿಲ್ಲ. ಓಕೆ. ಹಾಗಾಗಿ ನಾವು ನೆಕ್ಸ್ಟ್ ಸೈಲೆಂಟ್ ಎನ್ನಿಗೆ ನೋಡೋಣ. ಸೈಲೆಂಟ್ N. ಓಕೆ. ಸೊ ಸೈಲೆಂಟ್ N ಬರ್ದಿಲ್ವಾ? ಸೈಲೆಂಟ್ N. ಓಕೆ. ಸೊ ಇಲ್ಲಿ ನೋಡಿ, ಸಾಮಾನ್ಯವಾಗಿ M ಜೊತೆಗೆ N ಒಟ್ಟಿಗೆ ಬಂದಾಗ ಮಾತ್ರ ಅದು ಸೈಲೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿ MN, 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 MN. ಅದು ಕೊನೆಯಲ್ಲಿ ನಿಮಗೆ MN ಒಟ್ಟಿಗೆ ಬಂದಾಗ ನಾವು ಸಾಲಮ್ N-ಅನ್ನು ಸೈಲೆಂಟ್ ಮಾಡ್ತೀವಿ. ಓಕೆ. ಸೊ ಇದೇನಾಗುತ್ತೆ ಅವಾಗ? AU ಆ ಟಮ್.
ಆಟಮ್, ಆಟಮ್. ಇದು ಹಿಮ್, ಹಿಮ್. ಇದು ಕಾಲಮ್, ಕಾಲಮ್, ಕಾಲಮ್. ಇದು ಸೋಲೆಮ್, ಸೋಲೆಮ್. ಇದು ಡ್ಯಾಮ್, ಡ್ಯಾಮ್. ಕಂಡೆಮ್, ಕಂಡೆಮ್. ಓಕೆ, ಸೊ ಯಾಕೆ ಸೈಲೆಂಟ್ ಲೆಟರ್ಸ್ದು ಅವಶ್ಯಕತೆ ಏನಿದೆ ಅಂತ ಹೇಳಿದರೆ, ಇಲ್ಲಿ ನೋಡಿ ಡ್ಯಾಮ್, ಡ್ಯಾಮ್, ಆಮೇಲೆ ಈ ಡ್ಯಾಮ್ ಎರಡೂ ಒಂದೇ ಉಚ್ಚಾರಣೆ. ಇಲ್ಲಿ ಎನ್ ಹಾಕಿದ್ರೆ ಬೇರೆ ಮೀನಿಂಗ್ ಬರುತ್ತೆ, ಎಮ್ ಬರೀ ಎನ್ ಬರೀ ಎಮ್ ಇದ್ದರೆ ಬೇರೆ ಮೀನಿಂಗ್ ಬರುತ್ತೆ. ಓಕೆ, ಸೊ ಎಮ್ ಹಾಕಿದ್ರೆ ಎನ್ ಹಾಕಿದ್ರೆ ಇದರ ಮೀನಿಂಗ್ ಚೇಂಜ್ ಆಗುತ್ತೆ. ಬರೀ DAM ಅಂದರೆ ಡ್ಯಾಮ್ ಅಂದರೆ ಅಣೆಕಟ್ಟು. DAMN ಅಂತ ಹೇಳಿದ್ರೆ ಡ್ಯಾಮಿಟ್ ಅಂತ ಹೇಳ್ತಾರೆ, ಖಂಡಿಸೋದು, ಅಥವಾ ಡ್ಯಾಮಿಟ್ ಮುಗಿಸಿಬಿಡು, ಡ್ಯಾಮ್ ಸಖತ್ತಾಗಿರುವಂಥದ್ದು, ಆ ಥರದ್ದು. ಭಾಳ ಮೀನಿಂಗ್ ಇದೆ. DAMNಗೆ ತುಂಬ ಮೀನಿಂಗ್ ಇದೆ. ನೀವು ಫಿಲ್ಮ್ಸಲ್ಲೆಲ್ಲ ಕೇಳಿರ್ಬೋದು, ಕನ್ನಡ ಫಿಲ್ಮ್ಸಲ್ಲೆಲ್ಲ ಕೇಳಿ ಡ್ಯಾಮಿಟ್ ಅಂತ ಹೇಳ್ತಾರೆ. ಡ್ಯಾಮ್ ಇಟ್, ಡ್ಯಾಮಿಟ್. ಡ್ಯಾಮಿಟ್ ಅಂದರೆ ಅದನ್ನು ಮುಗಿಸಿಬಿಡೋದು ಅಥವಾ ತುಂಬ ಕೆಟ್ಟದು. ನಾವು ಕನ್ನಡದಲ್ಲಿ ಬೇರೆ ಪದಗಳನ್ನು ಬಳಸ್ತೀವಿ ಅದಕ್ಕೆ. ಓಕೆ, ಸೊ ಆ ಮೀನಿಂಗ್ ಬರುತ್ತೆ. ಹಾಗಾಗಿ ಡ್ಯಾಮ್ ಉಚ್ಚಾರಣೆ ಒಂದೇ, ಸೈಲೆಂಟ್ ಇದೆ ಇಲ್ಲಿ. ಎನ್ ಈಸ್ ಸೈಲೆಂಟ್, ಮೀನಿಂಗ್ ಚೇಂಜ್ ಆಗುತ್ತೆ. ರೈಟ್, ಸೆಂಟೆನ್ಸ್ ಮೂಲಕ ಮೀನಿಂಗ್ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಸೈಲೆಂಟ್ ಪಿ ಎಲ್ಲಿ ಅಂತ ನೋಡಿ. ಸೈಲೆಂಟ್ ಪಿ. ಸೊ ಪಿ ಎಲ್ಲಿ ಸೈಲೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಇದು ಒಂದು ವಿಚಿತ್ರ ವರ್ಡ್. ಇದು ಖೂ, ಖೂ ಅಂತ. ಓಕೆ, ಸೊ ಇದನ್ನು ಖೂ ಅಂತ ಹೇಳಬೇಕು ನಾವು. ಇಲ್ಲಿ ಪಿ ಸೈಲೆಂಟ್ ಆಗಿರುತ್ತೆ. ಸೊ ಪಿ ಈಸ್ ಸೈಲೆಂಟ್. COUನ ಮಾತ್ರ ಅದು, OUನ ನಾವು ಊ ಅಂತಲೇ ಹೇಳಬೇಕು. ಖೂ ಭಾಳ ಅಪರೂಪ ವರ್ಡ್ ಇದು, ಬಟ್ ನ್ಯೂಸ್ ಪೇಪರಲ್ಲೆಲ್ಲ ಬರುತ್ತೆ ಇದು. ಓಕೆ, ನೆಕ್ಸ್ಟ್ ಇದನ್ನು ಪಿ ಸೈಲೆಂಟ್. ಕಬಡ್, ಕ ಬಡ್, ಕಬಡ್, ಕ ಬಡ್, ಕಬಡ್. ಸೊ ಇಲ್ಲಿ ನೋಡಿ, ಪಿ ಈಸ್ ಸೈಲೆಂಟ್, ಪಿ ತೆಗೆದಾಕ್ಬಿಡ್ಬೇಕು. CUBORD, ಕಬಡ್. ಕಬೋರ್ಡ್ ಅಲ್ಲ, ಕಬಡ್. ಹಾಗೆ ಇಲ್ಲಿ ಪಿ ಸೈಲೆಂಟ್. ನ್ಯೂಮೋನಿಯಾ, ನ್ಯೂಮೋನಿಯಾ, ನ್ಯೂಮೋನಿಯಾ. ನ್ಯೂಮೋನಿಯಾ ಕೇಳಿದ್ದೀರ, ಒಂದು ಕಾಯಿಲೆ, ಜ್ವರ. ರೈಟ್, ನ್ಯೂಮೋನಿಯಾ. ಹಾಗೆ ಇದು ಪಿ. ನ್ಯೂಮ್ಯಾಟಿಕ್, 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 ನ್ಯೂಮ್ಯಾಟಿಕ್. ಇಲ್ಲಿ ಸ್ವಲ್ಪ ನೀವು ಉಚ್ಚಾರಣೆ ನೋಡಬೇಕು. ಪಿ ಇದೆ, ಪಿ ಸೈಲೆಂಟ್ ಮಾಡಬೇಕು. ಇದು ಇಲ್ಲಿ ಒಂದು ಲೆಕ್ಕದಲ್ಲಿ ಈನು ಸೈಲೆಂಟ್ ಆಗಿರುತ್ತೆ. ಸೂಡೋ, ಸೂಡೋ. ಪಿ ಸೈಲೆಂಟ್ ಮಾಡಬೇಕು, ಇ ಸೈಲೆಂಟ್ ಮಾಡಬೇಕು. ಸೂಡೋ. ನಿಮಗೆ ಈ ಪದ ಈ ಥರ ಬರೋದು ಪದ ಇದು ಒಂದೇ. ಸೂಡೋ ಸೈನ್ಸ್, ಸೂಡೋ ಥೇರಿ ಅಂತೆಲ್ಲ ಬರುತ್ತೆ. ಬಟ್ ಸೂಡೋ ಅಂತ ಹೇಳಿದ್ರೆ ನಾವೇ ಮಾಡ್ಕೊಳ್ಳೋವಂಥದ್ದು. ಈಗ ನಾನೇ ಏನಾದರೂ ಸುಮ್ಮನೆ ಏನಾದರೂ ನಾನು ಹೇಳಿದ್ರೆ, ಅದು ಹಾಗಲ್ಲ ಹಿಂಗಲ್ಲ, ಅಂದರೆ ವಿಜ್ಞಾನಕ್ಕೆ ವಿರುದ್ಧವಾಗಿ ನಾನು ಏನಾದರೂ ಹೇಳಿದರೆ, ಭೂಮಿ ಗೋಳಾಕಾರದಲ್ಲಿಲ್ಲ, ಭೂಮಿ ಚಪ್ಪಟೆ ಆಗಿದೆ ಅಂತ ನಾನು ಹೇಳಿದರೆ ಅದು ಸೂಡೋ ಸೈನ್ಸ್ ಅಂತ ಹೇಳ್ತೀವಿ. ಅಂದರೆ ನಾನೇ ಮಾಡ್ಕೊಂಡಿರುವಂತಹ ವಿಜ್ಞಾನ, ನನಗೆ ನಾನೇ ಕನ್ಫ್ಯೂಸ್ ಮಾಡೋದಕ್ಕೆ. ದಟ್ ಈಸ್ ಕಾಲ್ಡ್ ಸೂಡೋ. ಸೂಡೋ ಅಂದರೆ ಸ್ವತಃ ನಾವೇ ಮಾಡುವಂಥದ್ದು. ಓಕೆ, ಸೊ ನಿಮಗೆ ಅಂದರೆ ಸೂಡೋ ಅಥವಾ ಸ್ಯೂಡೋ, ಕೆಳಗಡೆ ಒತ್ತು ಯಾವ ಒತ್ತು ಕೂಡ ಸ್ಯೂಡೋ ಅಂತಲೂ ಹೇಳ್ಬೋದು, ಸೂಡೋ ಅಂತಲೂ ಹೇಳ್ಬೋದು. ಓಕೆ, ಸೊ ಈ ಪದನ ಸ್ವಲ್ಪ ನೀವು ಗಮನಿಸಿ. ಜಾಸ್ತಿ ಬರೋದಿಲ್ಲ ಇದರಲ್ಲಿ, ಸೈನ್ಸಲ್ಲಿ ಬರುತ್ತೆ ಅಥವಾ ಎಲ್ಲಾದರೂ ಅಲ್ಲಿ ಇಲ್ಲಿ ಬರುತ್ತೆ, ನ್ಯೂಸ್ ಪೇಪರ್ಸೆಲ್ಲ ಬರುತ್ತೆ. ಓಕೆ, ಸೂಡೋ. ಸೊ ಇಲ್ಲೆಲ್ಲಿ ಪಿ ಸೈಲೆಂಟ್ ಆಗಿದೆ, ಇ ಸೈಲೆಂಟ್ ಆಗಿದೆ. ಬರೀ ಯುನ ಪ್ರೊನೌನ್ಸ್ ಮಾಡಬೇಕು ನೀವು. SU, ವಿಚ್ ಮೀನ್ಸ್ SUDO. ಇದನ್ನು ಮಾತ್ರ ಪ್ರೊನೌನ್ಸ್ ಮಾಡಬೇಕು. ಬರಿಬೇಕಾದ್ರೆ ನೀವು PSEU ಅಂತಲೇ ಬರಿಬೇಕು. ಓಕೆ, ನಾವಿಲ್ಲಿ ನೋಡಿ, ಇಲ್ಲಿ ಪಿ ಸೈಲೆಂಟ್ ಆಗಿರುತ್ತೆ. ಸೈಕ್ಯಾಟ್ರಿಸ್ಟ್, ಸೈಕ್ಯಾಟ್ರಿಸ್ಟ್. ಸೈಕ್ ಅಂದಿದ ತಕ್ಷಣ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಸೈಕೋ, ಸೈಕ್ಯಾಟ್ರಿಸ್ಟ್. ಸೈಕ್ಯಾಟ್ರಿಸ್ಟ್ ಅಂದರೆ ಮನಃಶಾಸ್ತ್ರಜ್ಞ. ಸೈಕಾಲಜಿ, ಮನಃಶಾಸ್ತ್ರ. ಸೈಕೋ, ಮಾನಸಿಕ ಸಂತುಲನ ಕಳ್ಕೊಂಡಿರೋರು. ಓಕೆ, ಸೊ ಸೈಕಿಕ್. ಹಾಗೆ ಇಲ್ಲಿ ಸೈಕಿಕ್. PSY ಬಂದರೆ ನೀವು ಸೈ ಅಂತಲೇ ಹೇಳಬೇಕು. PSY ಬಂತ, ಅದನ್ನು ನೀವು ಪಿ ತೆಗೆದುಬಿಟ್ಟು SYನ ಸೈ ಅಂತಲೇ ಹೇಳಬೇಕು. PSY ಇಸ್ ಆಲ್ವೇಸ್ ಸೈ. ಸೈಕೋ, ಸೈಕೋ, ಸೈಕೋ. PSY ಇಲ್ಲಿ CHO, ಸೈಕೋ, ಸೈಕೋ.
ಅಗೇನ್ ಸೈಕಾಲಜಿ, ಸೈಕಾಲಜಿ, ಸೈಕಾಲಜಿ. ಸೈಕಾಲಜಿ ಅಂದರೆ ಮನಃಶಾಸ್ತ್ರ, ಸೈಕಾಲಜಿ. ಸೈಕಾಲಜಿಸ್ಟ್, ಸೈಕಾಲಜಿಸ್ಟ್, ಸೈಕಾಲಜಿಸ್ಟ್ ಅಂದರೆ ಮನಃಶಾಸ್ತ್ರಜ್ಞ. ಸೈಕಾಲಜಿಸ್ಟ್, ಸೈಕಾಲಜಿಸ್ಟ್ ಮನಃಶಾಸ್ತ್ರಜ್ಞ. ಸೈಕೋಥೆರಪಿ, ಸೈಕೋಥೆರಪಿ. ಓಕೆ, ಇಲ್ಲಿ ಪಿ ಮಾತ್ರ ಸೈಲೆಂಟ್ ಆಗಿರೋದು, ಬೇರೆ ಯಾವುದೂ ಸೈಲೆಂಟ್ ಆಗಿಲ್ಲ ಇಲ್ಲಿ. ಸೈಕೋಥೆರಪಿ, ಸೈಕೋಥೆರಪಿ ಅಂದರೆ ಮನಃಶಾಸ್ತ್ರಜ್ಞರು ಮಾಡುವಂತಹ ಥೆರಪಿ ಅಂದರೆ ಟ್ರೀಟ್ಮೆಂಟ್. ಓಕೆ, ಸೊ ಎಲ್ಲ ಇದಕ್ಕೆ ಸಂಬಂಧಪಟ್ಟಿರುತ್ತೆ, ಸೈಕಾಲಜಿಗೆ ಜಾಸ್ತಿ ಸಂಬಂಧಪಟ್ಟಿರೋದು ಪಿ. ಓಕೆ, ಸೈಕಾಟಿಕ್, ಸೈಕಾಟಿಕ್. ಹೀಗೆ ಇಲ್ಲಿ ನೋಡಿ ರಾಸ್ಬೆರಿ, ಇಲ್ಲಿ ಮಾತ್ರ ಪಿ ಸೈಲೆಂಟ್ ಆಗುತ್ತೆ. ರಾಸ್ಬೆರಿ, ರಾಸ್ಪ್ಬೆರಿ ಅಂತ ಹೇಳಲ್ಲ, ರಾಸ್ಬೆರಿ, ರಾಸ್ಬೆರಿ. ರಾಸ್ಬೆರಿ ಅಂದರೆ ಒಂದು ಹಣ್ಣದು, ರಾಸ್ಬೆರಿ, ರಾಸ್ಬೆರಿ. ಓಕೆ, ನೆಕ್ಸ್ಟ್ ಇಲ್ಲಿ ಪಿ ಸೈಲೆಂಟ್ ಆಗಿರುತ್ತೆ. ರಿಸೀಟ್, ರಿಸೀಟ್, ರೆಸಿಪ್ಟ್ ಅಲ್ಲ. ತುಂಬ ಜನ ನೀವು ರಿಸೀಪ್ಟ್ ಅಂತ ಹೇಳ್ತೀರಿ. ರೆಸಿಪ್ಟ್, ಅವ್ರು ರೆಸಿಪ್ಟ್ ಇನ್ನೂ ಕೊಟ್ಟಿಲ್ಲ. ರೆಸಿಪ್ಟ್ ಅಲ್ಲ ಅದು, ಪಿ ಇರೋದು, ಪಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಸೀಪ್ಟ್ ಅಂತ ಪಿ ಈಸ್ ಹೇಳೋ ಅವಶ್ಯಕತೆ ಇಲ್ಲ. ಪಿ ಈಸ್ ಸೈಲೆಂಟ್. ಸೊ ಏನಾಗುತ್ತಿದ್ದು ರಸೀಟ್, ರಸೀಟ್, ರಸೀತಿ. ರಸೀತಿನೇ ರಸೀಪ್ಟ್ ಆಗಿರ್ಬೋದು ಅಥವಾ ರಸೀಟೇ ರಸೀತಿ ಆಗಿರ್ಬೋದು, ಗೊತ್ತಿಲ್ಲ. ರೈಟ್, ರಸೀಟ್, 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 ರಸೀಟ್. ಓಕೆ, ಸೊ ಪಿ ಸೈಲೆಂಟ್ ಆದರೆ ನಿಮಗೆ ಇಂಥ ಇವೇ ಈ ವರ್ಡ್ಸಲ್ಲೇ ಜಾಸ್ತಿ ಸೈಲೆಂಟ್ ಆಗೋದು. ಎಸ್ಪೆಷಲಿ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಸೈಕೋ, ಸೈಕಾಟಿಕ್, ಸೈಕೋಥೆರಪಿ, ಸೈಕ್ಯಾಟ್ರಿಸ್ಟ್, ಇನ್ನೇನಿದೆ ಎಲ್ಲ ಸೈಕಿಕ್, ಇವೆಲ್ಲ ಪಿ ಜಾಸ್ತಿ ಇಲ್ಲೇ ಸೈಲೆಂಟ್ ಆಗೋದು. ಇನ್ನು ಜಾಸ್ತಿ ಸೈಲೆಂಟ್ ಆದರೆ ರೆಸೀಟಲ್ಲಿ ಸೈಲೆಂಟ್ ಆಗುತ್ತೆ, ಭಾಳ ಕಡಿಮೆ ಪಿ. ಓಕೆ, ಅದು ಬಿಟ್ಟರೆ ಗೊತ್ತಾಯ್ತಲ್ಲ. ಸೊ ವರ್ಡ್ಸನ್ನು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು, ಆವಾಗ ಮಾತ್ರ ಆ ವರ್ಡ್ಸು ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಒಂದೇ ಸಲ ನೀವು ಸುಮ್ಮನೆ ಒಂದು ಸಲ ನೋಡಿದ ತಕ್ಷಣ ಆ ವರ್ಡ್ಸು ನಿಮಗೆ ಮನಸ್ಸಲ್ಲಿ ಉಳ್ಕೊಳ್ಳಲ್ಲ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ದ್ಯಾಟ್. ಪದೇ ಪದೇ ಅದನ್ನು ಓದ್ತಾ ಇರಬೇಕು. ಓಕೆ, ಆಮೇಲೆ ಆರ್ ಮತ್ತು ಕ್ಯೂ, ಆರ್ ಮತ್ತು ಕ್ಯೂ ಅಲ್ಲಿ ಸೈಲೆಂಟ್ ಇಲ್ಲ. ಆರ್ ಮತ್ತು ಕ್ಯೂ ಸೈಲೆಂಟ್ ಆಗೋದಿಲ್ಲ. ಆಮೇಲೆ ಇನ್ನೊಂದು ಯಾವುದು ಓ, ಸೈಲೆಂಟ್ ಓ. ಯಾವುದೇ ಪದಗಳಲ್ಲಿ ಓ ಸೈಲೆಂಟ್ ಆಗೋದಿಲ್ಲ. ಓ ಈಸ್ ಎ ವೊವೆಲ್ ಅಲ್ವಾ. ಸೊ ಹಾಗಾಗಿ ಎ ಸೈಲೆಂಟ್ ಆಗೋದು ಭಾಳ. ಎ ನಾನು ಹೇಳಿದ್ನಲ್ಲ ಆರ್ಟಿಸ್ಟಿಕ್ಲಿ, ಆಮೇಲೆ ಗ್ರಾಮ್ಯಾಟಿಕ್ಲಿ, ಅಲ್ಲಿ ನೀವು ಎ ಸೈಲೆಂಟ್ ಮಾಡ್ಬೋದು, ಬಿಡ್ಬೋದು. ಇ ಸೈಲೆಂಟ್ ಆಗುತ್ತೆ, ಓ ಸೈಲೆಂಟ್ ಆಗಲ್ಲ, ಐ ಸೈಲೆಂಟ್ ಆಗಲ್ಲ, ಯುನೂ ಸೈಲೆಂಟ್ ಆಗೋದಿಲ್ಲ. ಬಿಕಾಸ್ ದೋಸ್ ಆರ್ ವಾವೆಲ್ಸ್. ಎಕ್ಸೆಪ್ಟ್ ಯಾವುದು ಇ ಮಾತ್ರ ಸೈಲೆಂಟ್ ಆಗುತ್ತೆ. ಓಕೆ, ಸೊ ಓ ಸೈಲೆಂಟ್ ಆಗಲ್ಲ. ಹಾಗೆ ನಿಮಗೆ ಆರ್ ಸೈಲೆಂಟ್ ಆಗಲ್ಲ, ಕ್ಯೂ ಸೈಲೆಂಟ್ ಆಗಲ್ಲ. ಆರ್ನ ನಾನು ಹೇಳಿದೆ ನೀವು ಬೇಕಾದರೆ ಸೈಲೆಂಟ್ ಮಾಡ್ಬೋದು, ಇಟ್ ಈಸ್ ಆಪ್ಷನಲ್. ನೀವು ಸೈಲೆಂಟ್ ಮಾಡಿದ್ರೆ ಅದು ಆಡು ಭಾಷೆ ಥರ ಅಷ್ಟೇ, ಮಾಡಲೇಬೇಕಂತೇನೂ ಇಲ್ಲ. ಮಾಡಿದ್ರೆ ಓಕೆ, ಮಾಡದೇ ಇದ್ದರೆ ನೋ ಪ್ರಾಬ್ಲಮ್. ನೀವು ಆರ್ ಹಾಕ್ಕೊಂಡೇ ಹೇಳ್ಬೋದು. ಉದಾಹರಣೆಗೆ ನಾನು ಹೇಳಿದ್ನಲ್ಲ, ಕಾರ್ ಅನ್ನೋದನ್ನು ನಾವು ಈ ಆರ್ ಹೇಳದಿದ್ರೂ ಅದು ಮೀನಿಂಗ್ ಗೊತ್ತಾಗುತ್ತೆ ಅಲ್ಲಿ. ಹೇಗೆ ಐ ಹ್ಯಾವ್ ಅ ಕಾ, ನಾನು ಆರ್ ಹೇಳಲಿಲ್ಲ ಇಲ್ಲಿ. ಐ ಹ್ಯಾವ್ ಅ ಕಾ, ಐ ಹ್ಯಾವ್ ಅ ಕಾ, ಆರ್ ಹೇಳಲಿಲ್ಲ, ಆದರೂ ಗೊತ್ತಾಗುತ್ತೆ ನನ್ನ ಹತ್ರ ಕಾರ್ ಇದೆ ಅಂತ ಹೇಳೋದಾದರೆ ಐ ಹ್ಯಾವ್ ಅ ಕಾ. ಐ ಬಾಟ್ ಅ ಕಾ, ನಾನು ಒಂದು ಕಾರ್ನ ತೊಗೊಂಡೆ. ಸೊ ಆರ್ ಅಲ್ಲಿ ಪ್ರೊನೌನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಆದರೂ ಅರ್ಥ ಆಗುತ್ತೆ. ರೈಟ್, ಹಾಗಾಗಿ ಬಟ್ ಇಟ್ಸ್ ಆಪ್ಷನಲ್. ನೀವು ಆರ್ನ ಪ್ರೊನೌನ್ಸ್ ಮಾಡ್ಬೋದು, ಬಿಡ್ಬೋದು. ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಇಟ್ ಈಸ್ ಆಪ್ಷನಲ್. ಸೈಲೆಂಟ್ ಅಂತ ವರ್ಡ್ಸ್ ಯಾವುದೂ ಇಲ್ಲ. ಓಕೆ, ನಾವು ಟಿ, ಆರ್ ಆದಮೇಲೆ ಲೆಟ್ಸ್ ಸಿ ಟಿ. ಓಕೆ, ಟೀಯಲ್ಲಿ ಕೆಲವುದು ಸೈಲೆಂಟ್ ಆಗುತ್ತೆ ವರ್ಡ್ಸ್ ನಿಮಗೆ. ದೇರ್ ಆರ್ ಸಮ್ ವರ್ಡ್ಸ್, ಜಾಸ್ತಿ ಏನಿಲ್ಲ, ಬಟ್ ದೇರ್ ಆರ್ ಸಮ್ ವರ್ಡ್ಸ್.
ಓಕೆ, ನಾವು ಲೆಟ್ಸ್ ಸಿ. ಬ್ಯಾಲೆ, ಇಲ್ಲಿ ಟಿ ಈಸ್ ಸೈಲೆಂಟ್. ಟೀನ ಸೈಲೆಂಟ್ ಮಾಡಬೇಕು. ಬ್ಯಾಲೆ, ಬಾಲೆ ಅಲ್ಲ, ಬ್ಯಾಲೆ, ಬ್ಯಾಲೆ, ಬ್ಯಾಲೆ. ಹಾಗೆ ರ್ಯಾಪೋ, ರ್ಯಾಪೋ, ಇಲ್ಲಿ ಟಿ ಸೈಲೆಂಟ್ ಆಗಿರುತ್ತೆ. ರ್ಯಾಪೋ. ಬಫೆ, ಬಫೆಟ್ ಅಲ್ಲ, ಬಫೆ, ಬಫೆ. ಇದು ಡಬ್ಯೂ. ಇಲ್ಲಿ ಮಾತ್ರ ಬಾನ ಬ್ಯೂ ಅಂತ ಹೇಳಬೇಕು ನಾವು. ಬಿ ಯುನ ಬ್ಯೂ ಅಂತ ಹೇಳಬೇಕು. ಡಬ್ಯೂ, ಡೆಬ್ಯೂ, ಡೆಬ್ಯೂ. ವ್ಯಾಲೆ, ವ್ಯಾಲೆ, ವ್ಯಾಲೆಟ್ ಅಲ್ಲ, ವ್ಯಾಲೆ. ಹಾಂ, ಇದನ್ನು ತುಂಬ ಜನ, ಕೆಲವರಿಗೆ ಉಬ್ಸದ ಕಾಯಿಲೆ ಇರುತ್ತೆ ಅಲ್ವಾ. ಸೊ ಉಬ್ಸದ ಕಾಯಿಲೆಗೆ ಏನಂತ ಹೇಳ್ತೀರಾ? ಅಸ್ತಮಾ ಅಂತ ಹೇಳಿ ಕೇಳಿರ್ತೀರ, ರೈಟ್? ಅಸ್ತಮಾ. ಆ್ಯಕ್ಚುಲಿ ಅದು ಅಸ್ತಮಾ ಅಲ್ಲ, ಆಸ್ಮಾ. ಆಸ್ಮಾ ಅಲ್ಲಿ ಟಿ ಎಚ್ ಸೈಲೆಂಟ್ ಆಗುತ್ತೆ. ಟಿ ಸೈಲೆಂಟ್ ಆಗುತ್ತೆ, ಅದ್ರ ಜೊತೆಗೆ ಎಚ್ಚು ಸೈಲೆಂಟ್ ಆಗುತ್ತೆ. ಸೊ ಆ್ಯಸ್ ಅದನ್ನು ನಾವು ಝೆಡ್ ಮಾಡಬೇಕು. ಸೊ ದಿಸ್ ಇಸ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಆಫ್ ದಿಸ್ ವರ್ಡ್. ಅಸ್ತಮಾ, ಅಸ್ತಮಾ ನಾವು ಮಾಡ್ಕೊಂಡಿರೋದು. ಆಸ್ಮಾ, ಆಸ್ಮ್ಯಾಟಿಕ್, ಆಸ್ಮಾ. ಲಿಸನ್, ಇಲ್ಲಿ ಟಿ ಸೈಲೆಂಟ್ ಆಗುತ್ತೆ. ಲಿಸನ್. ಫಾಸನ್, ಇಲ್ಲಿ ಟಿ ಸೈಲೆಂಟ್ ಆಗುತ್ತೆ. ಓಕೆ, ಲಿಸನ್, ಫಾಸನ್. ಲಿಸನ್, ಲಿಸನ್ ಅಂದರೆ ಕೇಳಿಸಿಕೊಳ್ಳುವುದು. ಲಿಸನ್, ಲಿಸನ್ ಟು ಮೀ. ಲಿಸನ್, ಲಿಸ್ಟನ್ ಅಂತ ಹೇಳಲ್ಲ, ಲಿಸನ್. ಓಕೆ, ಹಾಗೆ ಇದು ಸಾಫನ್. ಓಕೆ, ಇದನ್ನು ಎರಡು ಥರ ಹೇಳ್ತಾರೆ. ಸಾಫ್ಟನ್ ಅಂತಲೂ ಹೇಳ್ತಾರೆ, ಸಾಫನ್ ಅಂತಲೂ ಹೇಳ್ತಾರೆ. ಸೊ ನೀವು ಟಿ ಸೈಲೆಂಟ್ ಮಾಡ್ಬೋದು, ಬಿಡ್ಬೋದು, ಎರಡೂ ಯೂಸ್ ಮಾಡ್ತಾನೆ. ಸಾಫ್ಟನ್, ಸಾಫನ್ ಅಂತಲೂ ಯೂಸ್ ಮಾಡ್ತಾನೆ. ಓಕೆ, ಮಾಯ್ಸ್ಟನ್, ಮಾಯ್ಸನ್, ಮಾಯ್ಸನ್, ಮಾಯ್ಸನ್. ಸೊ ಟಿ ಸೈಲೆಂಟ್. ಸೊ ಮಾಯ್ಶ್ಚರೈಸರ್, ಅದೇ ಥರ ಮಾಯ್ಸನ್, ಮಾಯ್ಸ್ಟನ್ ಅಂತ ಹೇಳಲ್ಲ, ಮಾಯ್ಸನ್. ಇಲ್ಲಿ ನೋಡಿ, ಮಾಗಿಜ್, ಇಲ್ಲಿ ಆರ್ ಸೈಲೆಂಟ್ ಆಗಿರುತ್ತೆ. ಮಾರ್ ಅಂತಲೂ ಹೇಳ್ಬೋದು ನೀವು. ಮಾಗಿಜ್, ಅದೇ ನಾನು ಹೇಳಿದ್ರೆ ಆರ್ ಯು ಕ್ಯಾನ್ ನೀವು ಸೈಲೆಂಟ್ ಮಾಡ್ಬೋದು, ಬಿಡ್ಬೋದು, ಬಟ್ ಟೀನ ಸೈಲೆಂಟ್ ಮಾಡಲೇಬೇಕು. ಮಾರ್ಗಿಜ್ ಅಂತನಾದರೂ ಹೇಳಿ, ಮಾಗಿಜ್, ಮಾಗಿಜ್. ಇಲ್ಲಿ ಜಿ ಎ ಸೌಂಡ್ ಬಂದು ನಿಮಗೆ ಐ ಅಂತ ಆಗುತ್ತೆ. ತುಂಬ ಕಡೆ ಎ ಸೌಂಡು ಐ ಆಗುತ್ತೆ, ಅದು ಮುಂದೆ ಪ್ರೊನೌನ್ಸಿಯೇಷನಲ್ಲಿ ಗೊತ್ತಾಗುತ್ತೆ ನಿಮಗೆ. ವಿಲೇಜ್, ಮಾಗಿಜ್, ಮೆಸೇಜ್, ಇಮೇಜ್, ಇದರಲ್ಲೆಲ್ಲ ಎ ಸೌಂಡು ಐ ಅಂತ ಆಗುತ್ತೆ. ಓಕೆ, ಸೊ ಮಾಗೇಜ್. ಇದು ನಾನು ಹೇಳಿದ್ನಲ್ಲ, ಆಫ್ಟನ್ ಅಂತನಾದರೂ ಹೇಳ್ಬೋದು, ಆಫನ್ ಅಂತನಾದರೂ ಹೇಳ್ಬೋದು. ನಾನು ಆಫನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಕ್ಸ್ಟ್ರಾ ಯಾಕೆ ಒಂದು ಅಕ್ಷರ ಅದರಲ್ಲಿ ಹಾಕ್ಬೋದು. ಆಫ್ಟನ್, ತುಂಬ ಜನ ಆಫ್ಟನ್ ಅಂತ ಯೂಸ್ ಮಾಡ್ತಾರೆ. ಫಾರಿನರ್ಸಲ್ಲೇ ಈ ಎರಡು ಪದನೂ ಇದೆ. ಆಫ್ಟನ್, ಆಫನ್, ಎರಡು ಥರನೂ ಯೂಸ್ ಮಾಡ್ತಾರೆ ಅವರು. ಸೊ ಐ ವುಡ್ ಸೇ ಲೈಕ್ ಆಫನ್ ಇಸ್ ಬೆಟರ್ ಆಪ್ಷನ್. ಆಫನ್, ಯಾಕೆಂದರೆ ಟಿ ಎಕ್ಸ್ಟ್ರಾ ಹೇಳೋ ಅವಶ್ಯಕತೆ ಇಲ್ವಲ್ಲ ನಮಗೆ. ನಾವು ಲ್ಯಾಂಗ್ವೇಜನ್ನು ಯಾವಾಗಲೂ ಸಿಂಪಲಾಗಿ ಮಾಡಬೇಕಲ್ವ. ಸೊ ನಾವು ಅದನ್ನು ಐ ಥಿಂಕ್ ಆಫನ್ ಇಸ್ ಬೆಟರ್. ನೀವು ಯೂಸ್ ಮಾಡ್ಬೋದು. ಆಫ್ಟನ್ ಟಿ ಹಾಕ್ಕೊಂಡು ಹೇಳ್ಬೋದು, ಟಿ ಇಲ್ದೇನೂ ಹೇಳ್ಬೋದು. ಓಕೆ, ಇದು ಸುನಾಮಿ. ಸುನಾಮಿ, ಸುನಾಮಿಯಲ್ಲಿ ಟಿ ಸೈಲೆಂಟ್ ಆಗಿರುತ್ತೆ. ಓಕೆ, ಆಮೇಲೆ ಇಲ್ಲಿ ನೋಡಿ, ರೆಸಲ್, ರೆಸಲ್, ರೆಸ್ಟಲ್ ಅಂತ ಹೇಳಲ್ಲ, ರೆಸಲ್. ವಿಸಿಲ್, ವಿಸಿಲ್ ಹೊಡಿತೀವಲ್ಲ, ವಿಸಿಲ್, ಅಲ್ಲೂ ಟಿ ಸೈಲೆಂಟ್ ಆಗಿರುತ್ತೆ. ಕಾಸಲ್, ಕಾಸಲ್, ಕ್ಯಾಸ್ಟಲ್ ಅಂತ ಹೇಳಲ್ಲ, ಕಾಸಲ್ ಅಂತ ಹೇಳ್ತಾರೆ ಅದನ್ನು. ಓಕೆ, ವಿಸಿಲ್, ರೆಸಲ್, ಸುನಾಮಿ. ಓಕೆ, ಸೊ ಇಷ್ಟೇ ಟಿ ಸೈಲೆಂಟ್ ಆಗೋದು, ಜಾಸ್ತಿ ಏನು ಸೈಲೆಂಟ್ ಆಗೋದಿಲ್ಲ ವರ್ಡ್ಸಲ್ಲಿ, ಟೀಯಲ್ಲಿ. ಓಕೆ, ನೆಕ್ಸ್ಟ್ ಯು. ಯು ಎಲ್ಲಿ ಸೈಲೆಂಟ್ ಆಗುತ್ತೆ ಅಂತ ನೋಡೋಣ. ಯು ನೋಡಿ, ಕೊಲೀಗ್, ಇಲ್ಲಿ ಯು ಸೈಲೆಂಟ್ ಆಗಿದೆ. ಅದು ಯು ಇಲ್ಲ ಅಂದ್ರೂ ಅದು ಹಾಗೆ ಪ್ರೊನೌನ್ಸ್ ಆಗುತ್ತೆ. ಗಾರ್ಡ್, ಯು ಬೇಡ, GARDನೇ ಗಾರ್ಡ್ ಆಗುತ್ತೆ, ರೈಟ್? ಗಿಲ್ಟ್, ಇಲ್ಲೂ ಯು ಬೇಡ, GILTನೇ ಗಿಲ್ಟ್ ಆಗುತ್ತೆ, ರೈಟ್? ಗೆಸ್, GES ಅದೇ ಗೆಸ್ ಆಗುತ್ತೆ, ಬಟ್ ಯು ಹಾಕಲೇಬೇಕು. ಯಾಕೆಂದರೆ GES ಹಾಕಿದ್ರೆ ನೀವು ಜೆಸ್ ಆಗುತ್ತೆ, ಹಾಗಾಗಿ. ಟಂಗ್, ಇಲ್ಲಿ ನೋಡಿ, ಯು ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಅಲ್ಲಿ ಯು ಹಾಕಲೇಬೇಕು. ಗೈಡ್, ಇಲ್ಲೂ ಇಲ್ಲ. ಗಿಟಾರ್. ಓಕೆ, QUE, UE ಇದೊಂದು ವಿಚಿತ್ರ ಪದ. ಓಕೆ,
ತುಂಬ ಜನ ಇಂಗ್ಲೀಷ್ ಗೊತ್ತಿರೋರಿಗೆ ಅವರಿಗೆ ಈ ಸ್ಪೆಲ್ಲಿಂಗ್ ಗೊತ್ತಿರೋದಿಲ್ಲ. ಕ್ಯೂ ಅಂದರೆ ಲೈನ್, ಸಾಲು, ಲೈನ್, ಸಾಲು. QUE. ಓಕೆ, ಬರೀ ಕ್ಯೂ ಅಂದರೆ ಮೀನಿಂಗ್ ಚೇಂಜ್ ಆಗುತ್ತೆ. ಕ್ಯೂ ಅಂದರೆ ಸಾಲು ಅಂತ ಹೇಳಬೇಕು ಅಂತ ಹೇಳಿದ್ರೆ ನೀವು ಕ್ಯೂ ಅಂತಲೇ ಹಾಕಬೇಕು. ಐ ಮೀನ್ QUE ಅದು ಹಾಕಲೇಬೇಕು. ಅಂದರೆ ಇದರ ಅರ್ಥ ಇಲ್ಲಿ ನಿಮಗೆ ಎಷ್ಟು ವರ್ಡ್ ಸೈಲೆಂಟ್ ಆಗುತ್ತೆ ನೋಡಿ, ಎಷ್ಟು ಲೆಟರ್ ಸೈಲೆಂಟ್ ಆಗುತ್ತೆ ನೋಡಿ. ಇವ್ಯಾವುದು ಬೇಡ, ಬರೀ QU ಹಾಕಿದ್ರಾಯ್ತು. ಓಕೆ, ಬಟ್ ಸ್ಟಿಲ್ ಅದನ್ನು ಹಾಕಲೇಬೇಕು. QUE ಇಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ಇದು ಕ್ವಿಝಲ್ಲೆಲ್ಲ ಕೇಳ್ತಾರೆ, ತುಂಬ ಸಲ ಕ್ವಿಝಲ್ಲಿ ಕೇಳ್ತಾರೆ, ಕ್ವಿಝ್ ಕಾಂಪಿಟೇಷನಲ್ಲಿ ಕೇಳ್ತಾರೆ ಕ್ಯೂ ಸ್ಪೆಲ್ಲಿಂಗ್ ಏನು ಅಂತ. ಓಕೆ, ಗೊತ್ತಾಯ್ತಲ್ಲ? ಸೊ ಇದು ನೋಡಿ, ಬ್ಯಾಲೆ, ರ್ಯಾಪೋ. ಸೊ ಇಲ್ಲಿ ಆರ್ ಸೈಲೆಂಟ್ ಆಗಿದೆ, ನೀವು ರ್ಯಾಪೋ ಆರ್ ಮತ್ತು ಇದು ರ್ಯಾಪೋರ್ ಅಂತಲೂ ಹೇಳ್ಬೋದು. ಆ್ಯಕ್ಚುಲಿ ಇದು ಆರ್ ಸೈಲೆಂಟೇ, ಆ್ಯಕ್ಚುಲಿ ಒಂದು ಲೆಕ್ಕದಲ್ಲಿ ಸೈಲೆಂಟೇ, ಬಟ್ ತುಂಬ ಜನ ಅದು ಆರ್ನ ಪ್ರೊನೌನ್ಸ್ ಮಾಡ್ತಾರೆ, ರ್ಯಾಪೋರ್ ಅಂತ ಸೈಲೆಂಟ್ ಮಾಡ್ತಾರೆ, ಅಲ್ಲ ಹೇಳ್ತಾರೆ. ಬಟ್ ಸ್ಟಿಲ್ ಈ ಎರಡನ್ನೂ ಸೈಲೆಂಟ್ ಮಾಡ್ಬೋದು. ಇಲ್ಲಿ ಎರಡನ್ನೂ ಸೈಲೆಂಟ್ ಮಾಡ್ಬೋದು, ಜಸ್ಟ್ ಸೇ ರ್ಯಾಪೋ. ಬಫೆ, ಡೆಬ್ಯೂ, ವ್ಯಾಲೆ, ಆಸ್ಮಾ, ಲಿಸನ್, ಫಾಸನ್ ಎಲ್ಲ ಕನ್ನಡದಲ್ಲಿ ಸ್ಪಷ್ಟವಾಗಿ ಬರೆದಿದ್ದೀನಿ, ನೀವು ಹಾಗೆ ಉಚ್ಚಾರಣೆ ಮಾಡಬೇಕು. ಸಾಫನ್ ಅಲ್ಲ, ಸಾಫನ್. ಮಾಯ್ಸನ್, ಮೋಗಿಜ್, ಆಫನ್, ಸುನಾಮಿ, ರೆಸಲ್, ವಿಸಲ್, ಖಾಸಲ್. ನೆಕ್ಸ್ಟ್ ಎಲ್ಲಿ ಸೈಲೆಂಟ್ ಆಗುತ್ತೆ? ಕಲೀಗ್, ಗಾರ್ಡಲ್ಲಿ ನಾನು ಆರ್ ಸೈಲೆಂಟ್ ಮಾಡಿದ್ದೀನಿ, ಲೈಕ್ ಗಾರ್ಡ್ ಅಂತಲೂ ಹೇಳ್ಬೋದು ನೀವು. ಗಿಲ್ಟ್, ಗೆಸ್, ಟಂಗ್, ಗೈಡ್, ಗಿಟಾರ್, ಕ್ಯೂ. ಓಕೆ, ಯಾ, ಇದರದ್ದೊಂದು ಫೋಟೋ ಹಾಕ್ಬಿಡ್ತೀನಿ. ಸೈಲೆಂಟ್ ವರ್ಡ್ಸ್ ನಿಮಗಿನ್ನೂ ನೆಕ್ಸ್ಟ್ ಯಾವುದಾದ್ರೂ ಒಂದು ಸೈಲೆಂಟ್ ವರ್ಡ್ ಇದೆಯಾ ಅಂತ ನೋಡೋಣ. ಇಲ್ಲಿ ಮುಗೀತು ಅನಿಸುತ್ತೆ. ಓಕೆ, ಯಾ, ನಾವು ಲೆಟ್ಸ್ ಸಿ ಡಬ್ಲ್ಯೂ ಒಂದು ಉಳ್ಕೊಂಡಿದೆ, ರೈಟ್? ಡಬ್ಲ್ಯೂ ಆದಮೇಲೆ ಇಲ್ಲ ಸೈಲೆಂಟ್. ಎಕ್ಸ್ ಮತ್ತು ವೈ ಮತ್ತು ಝೆಡ್ ಯಾವುದು ಸೈಲೆಂಟ್ ಆಗೋದಿಲ್ಲ. ಓಕೆ, ಸೊ ಡಬ್ಲ್ಯೂ ಮಾತ್ರ ಸೈಲೆಂಟ್ ಆಗುತ್ತೆ. ಡಬ್ಲ್ಯೂ ಸೈಲೆಂಟ್ ಎಲ್ಲಾಗುತ್ತೆ ಆಲ್ರೆಡಿ ಗೊತ್ತು ನಿಮಗೆ, ಎಲ್ಲಾಗುತ್ತೆ? ಇದೆಲ್ಲ ಸೈಲೆಂಟ್ ಆಗುತ್ತೆ. ಇದೆಲ್ಲ ನೀವು ಗೊತ್ತೇ, ನಾನು ಹೇಳಿದ್ದೀನಿ ಆಲ್ರೆಡಿ, ನಿಮ್ಗೆ ಹೇಳಿದ್ದೀನಿ. ಇವೆಲ್ಲ ಯಾವುದ್ರಲ್ಲಿ ಬರುತ್ತೆ? ಡೈಗ್ರಾಫ್ಸಲ್ಲೇ ಬಂದಿದೆ ಇದು, ರೈಟ್? ಡಬ್ಲ್ಯೂ ಎಚ್ ಎಲ್ಲ ಕಡೆ ಅದು ಸೈಲೆಂಟ್ ಆಗುತ್ತೆ. ಡಬ್ಲ್ಯೂ ಆರ್, ರೈಟ್? ಆಮೇಲೆ ಇದು ರೈಟ್, ಇದು ರಿಸ್ಟ್, ಇದು ರೆಂಚ್. ಇದು ಆಲ್ರೆಡಿ ವರ್ಡ್ಸ್ ಕೊಟ್ಟಿದ್ದೀನಿ ನಿಮಗೆ ನಾನು. ರಾಂಗ್, ರ್ಯಾಪ್, ರೆಸಲ್ ಆಲ್ರೆಡಿ ಬಂದಿದೆ. ಹೂ. ಓಕೆ, ಈ ವರ್ಡ್ಸಲ್ಲಿ ನಾನು ಕೊಟ್ಟಿದ್ದೀನಿ ಮುಂಚೆನೆ, ರೈಟ್? ಓಕೆ, ಸೊ ಡಬ್ಲ್ಯೂ ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ? ಡಬ್ಲ್ಯೂ ಡೈಗ್ರಾಫ್ ಆದಾಗ, ಡೈಗ್ರಾಫ್ ಎಲ್ಲಿ ಬರುತ್ತೆ? WH ಮತ್ತು WR ಬಂದಾಗ ನಿಮಗೆ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ. ಓಕೆ, ಅದಲ್ಲದೆ ಇನ್ನೆಲ್ಲಿ ಸೈಲೆಂಟ್ ಆಗುತ್ತೆ ನೋಡಿ? ಆನ್ಸರ್ ಅಲ್ಲಿ ಸೈಲೆಂಟ್ ಆಗುತ್ತೆ. ಡಬ್ಲ್ಯೂನೇ ಹೇಳೋಂಗಿಲ್ಲ, ಆನ್ಸ್ವರ್ ಅಲ್ಲ, ಆನ್ಸರ್. ಸೊ ಇಲ್ಲಿ ಹಾಕದೇ ಇದ್ರು ANSER, ಆನ್ಸರೇ ಅದು, ಬಟ್ ಡಬ್ಲ್ಯೂ ಹಾಕಿದ್ರೆ ಮಾತ್ರ ಅದು ಆನ್ಸರ್ ಅಂತ ಆಗೋದು. ಇದು ಸೋರ್ಡ್, SWRD, ಇದು ಸೋರ್ಡೇ ಆಗುತ್ತೆ, ಸೋರ್ಡ್. ಇಲ್ಲಿ TWO, ಟು. ಓಕೆ, ಸೊ ಡಬ್ಲ್ಯೂ ಸೈಲೆಂಟ್ ವರ್ಡ್ಸು ಇಷ್ಟೇ ಇರೋದು, ಜಾಸ್ತಿ ಇಲ್ಲ ನಿಮಗೆ. ಇಲ್ಲಿಗೆ ನಮ್ಮ ಸೈಲೆಂಟ್ ವರ್ಡ್ಸ್ ಮುಗೀತು. ಓಕೆ, ಸೈಲೆಂಟ್ ವರ್ಡ್ಸ್ ಚಾಪ್ಟರ್ ಮುಗೀತು, ಪಾಠ ಮುಗೀತು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇದು ಸಬ್ಜೆಕ್ಟ್ ಅಂತೀನಿ, ಐ ಮೀನ್ ಪಾಠ ಇದು. ಇದನ್ನು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿ. ವರ್ಡ್ಸನ್ನು ಪದೇ ಓದೋದ್ರಿಂದ ಮಾತ್ರ ನಿಮಗೆ ವರ್ಡ್ಸು ಮೈಂಡಲ್ಲಿ ಕೂತ್ಕೊಳ್ಳೋದು.
ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದೇ ಎಲ್ಲ ವರ್ಡ್ಸನ್ನು ಓದಿಸ್ತೀನಿ ಒಂದು ಸಲ A to Z, A ಇಂದ Z ವರೆಗೆ ನಾನು ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಓಕೆ, ಎವ್ರಿ ವರ್ಡ್ ಯು ಶುಡ್ ಸೇ ಎವ್ರಿ ವರ್ಡ್ ಮೋರ್ ದ್ಯಾನ್ 10 times. ಆವಾಗಲೇ ನಿಮಗೆ ವರ್ಡ್ ಮೈಂಡಲ್ಲಿ ಕೂತ್ಕೊಳ್ಳೋದು. ಓಕೆನಾ? ರೈಟ್. ಓಕೆ, ನೆಕ್ಸ್ಟ್ ನಿಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಸ್ಟಾರ್ಟ್ ಮಾಡ್ತೀನಿ. ಸ್ಪೆಲ್ಲಿಂಗ್ ರೂಲ್ಸ್ ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಚಾಪ್ಟರ್ ತೊಗೊಬೇಕು, ವಿಚ್ ಇಸ್ IPA ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಫೊನೆಟಿಕ್ ಆಲ್ಫಾಬೆಟ್ಸ್. ಅಂದರೆ ಅದು ಸಿಂಬಲ್ಸ್. ಇದು ಹೊಸ ಒಂದು ಲಿಪಿ, ಅದನ್ನು ಕಲಿಬೇಕು ನಾವು. ಅದು ಯಾಕೆ ಅಂತ ನಾನು ಹೇಳ್ತೀನಿ. ಲಿಪಿ ಅಂದರೆ ABCD ಕಲ್ತ್ವಲ್ಲ, ABCD 26 ಅಕ್ಷರಗಳನ್ನು ಕಲ್ತ್ವಿ. ಅದೇ ಥರ ಇನ್ನೂ 26 ಅಲ್ಲ 44 ಸಿಂಬಲ್ಸನ್ನು ಕಲಿಬೇಕು. ಆವಾಗ ನಿಮಗೆ ಇಂಗ್ಲೀಷ್ನಲ್ಲಿ 100% ಪ್ರೊನೌನ್ಸಿಯೇಷನ್ ಸಿಗುತ್ತೆ. 100%. ನೀವು ಮತ್ತೆ ಯಾವುದೇ ಒಂದು ಹೊಸ ಪದ ನಿಮಗೆ ಸಿಕ್ಕಿದ್ರೆ ನೀವು ಎಲ್ಲೂ ನೋಡಬೇಕಾಗಿಲ್ಲ, ಅದರದ್ದು ಕರೆಕ್ಟ್ ಪ್ರೊನೌನ್ಸಿಯೇಷನ್ 100% ನಿಮಗೆ ಸಿಗುತ್ತೆ. ಈ 44 ಸಿಂಬಲ್ಸ್ ನಿಮಗೆ ಗೊತ್ತಿದ್ದರೆ. ಆ ಸಿಂಬಲ್ಸ್ ನಾವು ಸ್ಟಡಿ ಮಾಡೋದು ಸ್ವಲ್ಪ ಕಷ್ಟನೇ, ಬಟ್ ಹೋಗ್ತಾ ನೀವು ಅದೇ ಒಂದು ವಾರದಲ್ಲಿ ಸ್ಟಡಿ ಮಾಡೋಕ್ಕೆ ಹೋಗೋದಿಲ್ಲ, ಒಂದು ತಿಂಗಳಲ್ಲಿ ಆಗೋದಿಲ್ಲ. ಅದು ಪ್ರಾಕ್ಟೀಸ್ ಮಾಡಿದ್ರೆ ಒಂದು ತಿಂಗಳಲ್ಲಿ ಆಗುತ್ತೆ. ABCDನ 26 ಅಕ್ಷರಗಳು ABCD ಹೆಂಗೆ ಕಲ್ತ್ರಿ ಅದೇ ಥರ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ 44 ಸೌಂಡ್ಸು ನಿಮಗೆ ಗೊತ್ತಾಗುತ್ತೆ. ಓಕೆ, ಸಿಂಬಲ್ಸ್ ವಿತ್ ಸೌಂಡ್ಸ್ ಅದು ಇಟ್ಕೊಂಡ್ರೆ ಅದು ನಿಮಗೆ ಗೊತ್ತಿದ್ದರೆ ಮತ್ತೆ ನಿಮಗೆ 100% ಪ್ರೊನೌನ್ಸಿಯೇಷನ್. ಯಾವುದೇ ಪದ ನಿಮಗೆ ಇಂಗ್ಲೀಷಲ್ಲಿ ಕೊಡಲಿ ಅದರ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ನೀವು ಹೇಳ್ಬೋದು ವಿತ್ ಹೆಲ್ಪ್ ಆಫ್ ಡಿಕ್ಷನರಿ ಹೆಲ್ಪಿಂದ ಅದನ್ನು ನಾವು ಕಂಪ್ಲೀಟಾಗಿ 100% ಹೇಳ್ಬೋದು. ಓಕೆ, ಸೊ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ತೊಗೊಳ್ತೀನಿ. ಸ್ಪೆಲ್ಲಿಂಗ್ ರೂಲ್ಸ್ ಆಮೇಲೆ ತೊಗೊಳ್ತೀನಿ, ಯಾಕೆಂದರೆ ಇದು ಫಸ್ಟು ರೆಡಿ ಆಗಬೇಕು, ನಿಮಗೆ ಪ್ರಾಕ್ಟೀಸು ಬೇಕು ಅದಕ್ಕೆ. ಓಕೆ, ಆಲ್ರೈಟ್, ಸಿ ಯು ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿವನ್.